ಎಷ್ಟೋ ಜನ ಯೇಸು ಕ್ರಿಸ್ತರನ್ನು ಸ್ವಂತ ರಕ್ಷಕನಾಗಿ ಕೂಡ ಜೀವನಕ್ಕೆ ಸ್ವೀಕಾರ ಮಾಡ್ಕೊಂಡಿರ್ತಾರೆ. ಸ್ವೀಕಾರ ಮಾಡಿ ಆದಮೇಲೆ ವಾಟ್ ಈಸ್ ನೆಕ್ಸ್ಟ್ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿರಬೇಕು. ಆಫ್ಟರ್ ರಿಸೀವಿಂಗ್ ಕ್ರೈಸ್ಟ್ ಆಸ್ ಮೈ ಲಾರ್ಡ್ ಆ್ಯಂಡ್ ಸೇವಿಯರ್, ವಾಟ್ ಈಸ್ ನೆಕ್ಸ್ಟ್? ವಿ ಮಸ್ಟ್ ನೋ ದಟ್. ದೆನ್ ವಾಟ್ ವ್ಯಾಲ್ಯೂ ವಿ ಆರ್ ಗಿವಿಂಗ್ ಟು ಕ್ರೈಸ್ಟ್ ಹೂ ಕೇಮ್ ಇನ್ ಟು ಆರ್ ಲೈಫ್ಸ್ ಅಲ್ವಾ? ನಮ್ಮ ಹೃದಯಕ್ಕೆ ಬಂದಂಥ ಆ ಕ್ರಿಸ್ತನಿಗೆ ನಾವು ಏನು ಬೆಲೆ ಕೊಡ್ತಾ ಇದ್ದೀವಿ? ಹೇಳ್ತಾರೆ, ರಿಮೈನ್ ಇನ್ ಮೀ ಸೊ ದಟ್ ಐ ಕ್ಯಾನ್ ರಿಮೈನ್ ಇನ್ ಯು, ಸೊ ದಟ್ ಯು ವಿಲ್ ಬೇರ್ ಫ್ರೂಟ್. ಹಲೋ ಎವ್ರಿವಾನ್, ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತರ ನಾಮದಲ್ಲಿ ಈ ಒಂದು ಬ್ರೆಡ್ ಆಫ್ ಲೈಫ್ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಕೂಡ ಸ್ವಾಗತ. ಈ ದಿನ ನಾವು ಧ್ಯಾನ ಮಾಡಲಿಕ್ಕೆ ತೆಗೆದುಕೊಂಡಿರುವಂಥ ಬೈಬಲಿನ ಭಾಗ ಲೂಕನ ಶುಭ ಸಂದೇಶ 10ನೇ ಅಧ್ಯಾಯದಿಂದ 38ನೇ ವಚನಗಳಿಂದ ಈ ದಿನ ನಾವು ಧ್ಯಾನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ನನ್ನ ಜೊತೆ ಈ ದಿನ ಬ್ರದರ್ ಶಿಜು ಥಾಮಸ್ ಹಾಗೂ ಬ್ರದರ್ ಗ್ಲೆನ್ ಇದ್ದಾರೆ. ಸೊ ಈಗ ನಾವು ಈ ಒಂದು ಅಧ್ಯಾಯವನ್ನು ಧ್ಯಾನ ಮಾಡಲಿಕ್ಕೆ ನಾವು ಪ್ರಾರಂಭ ಮಾಡೋಣ. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್ ಬ್ರದರ್. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್ ಗ್ಲೆನ್. ಪ್ರೈಸ್ ದ ಲಾರ್ಡ್ ಬ್ರದರ್. ಓಕೆ, ವಿಲ್ ಸ್ಟಾರ್ಟ್ ವಿತ್ ಎ ಸ್ಮಾಲ್ ಪ್ರೇಯರ್. ಒಂದು ಪ್ರಾರ್ಥನೆಯಿಂದ ಪ್ರಾರಂಭ ಮಾಡೋಣ. ಎಲ್ಲರಿಗೂ ಕೂಡ ಸ್ವಾಗತ. ಪ್ರೀತಿಮಯನಾದ ನಮ್ಮ ತಂದೆಯಾದ ದೇವರೇ, ಈ ಒಂದು ಬ್ರೆಡ್ ಆಫ್ ಲೈಫ್ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರನ್ನು ಒಟ್ಟಾಗಿ ಸೇರಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಮತ್ತೊಮ್ಮೆ ನಿಮ್ಮ ವಚನಗಳ ಮುಖಾಂತರ ನಿಮ್ಮನ್ನು ಅರಿತುಕೊಳ್ಳುವಂಥ ಒಂದು ಸೌಭಾಗ್ಯವನ್ನು ನಮ್ಮೆಲ್ಲರಿಗೂ ದಯಪಾಲಿಸಿದ್ದೀರಿ. ಈ ದಿನದ ಈ ರೀಡಿಂಗ್ಸ್ ಮುಖಾಂತರವಾಗಿ ನೀವು ನಮ್ಮೊಂದಿಗೆ ಮಾತನಾಡಲು ಬಯಸುವುದನ್ನು ನಾವೆಲ್ಲರೂ ಕೂಡ ಗ್ರಹಿಸಿಕೊಳ್ಳುವಂತೆಯೂ ಮತ್ತು ಜೀವಿಸುವಂತೆಯೂ ಬೇಕಾದ ಜ್ಞಾನದಿಂದಲೂ ಕೃಪೆಯಿಂದಲೂ ನಮ್ಮನ್ನು ತುಂಬಿಸಿ ನಡೆಸಿರಿ ಎಂದು ಕರ್ತನಾದ ಯೇಸುವಿನ ನಾಮದಲ್ಲಿ ವಂದಿಸುತ್ತಾ ಪ್ರಾರ್ಥಿಸ್ತಾ ಇದ್ದೇವೆ ನಮ್ಮ ತಂದೆಯೇ. ಆಮೆನ್. ಆಮೆನ್. ಎಲ್ಲರಿಗೂ ಮತ್ತೊಮ್ಮೆ ಪ್ರೈಸ್ ದ ಲಾರ್ಡ್. ಎಲ್ಲರಿಗೂ ವೆಲ್ಕಮ್. ಈ ಒಂದು ಬ್ರೆಡ್ ಆಫ್ ಲೈಫ್ ನಮ್ಮ ಆತ್ಮಿಕ ಜೀವನಕ್ಕೆ ಬೇಕಾದಂತಹ ಆಹಾರವಾಗಿದೆ ದೇವರ ವಾಕ್ಯ. ಸೊ ಅದರಿಂದ ನಾವು ಆತ್ಮಕ್ಕೆ ಬೇಕಾದಂತಹ ದೇವರ ವಾಕ್ಯ ಈ ದಿನ ದೇವರು ಏನು ಕೊಡ್ತಾರೆ ನಮಗೆ ಅನ್ನೋದನ್ನು ಧ್ಯಾನ ಮಾಡೋಣ. ನಾವಿದನ್ನು ಧ್ಯಾನಿಸ್ತಾ ಇರುವಾಗ ದೇವರು ನಮ್ಮೊಂದಿಗೆ ವೈಯಕ್ತಿಕವಾಗಿ ಕೂಡ ಮಾತನಾಡ್ತಾರೆ. ಕೆಲವೊಮ್ಮೆ ಇದು ನಿಮ್ಮ ಜೀವನದಲ್ಲಿ ಬಂದಂತಹ ಪ್ರಶ್ನೆಗಳಾಗಿರ್ಬೋದು. ಖಂಡಿತವಾಗಲೂ ದೇವರು ಈ ಒಂದು ಆತ್ಮೀಕ ಸೇವೆಯ ಮುಖಾಂತರವಾಗಿ ನಮ್ಮಲ್ಲಿ ಬಂದಂಥ ಅನೇಕ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಕೊಡ್ತಾರೆ. ಅದನ್ನು ಹೊರತುಪಡಿಸಿ ನಿಮಗೇನಾದರೂ ಬೇರೆ ಪ್ರಶ್ನೆಗಳಿದ್ದರೆ ರಿಗಾರ್ಡಿಂಗ್ ಟುಡೇಸ್ ಟಾಪಿಕ್, ಈ ದಿನದ ಈ ಒಂದು ಟಾಪಿಕ್ಕಿಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಪ್ರಶ್ನೆಗಳಿದ್ದರೆ ಅಥವಾ ಏನಾದರೂ ಕೇಳಲಿಕ್ಕಿದ್ರೆ ಕಮೆಂಟ್ಸ್ ಬಾಕ್ಸಲ್ಲಿ ನೀವು ಹಾಕ್ಬೋದು. ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ವಾಚ್ ಮಾಡ್ತಾ ಇರೋರು. ಅದೇ ರೀತಿಯಲ್ಲಿ ಕೆಳಗಡೆ ಸ್ಕ್ರೀನಲ್ಲಿ ನಿಮಗೆ ನಮ್ಮ ಮಿನಿಸ್ಟ್ರಿಯ ನಂಬರ್ ಇದೆ. ಆ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ಅಥವಾ ವಾಟ್ಸಪ್ ಕೂಡ ಮಾಡ್ಬೋದು. ಓಕೆ, ಲೆಟ್ ಅಸ್ ಬಿಗಿನ್ ಅಲ್ವಾ? ಪ್ರಾರಂಭ ಮಾಡೋಣ. ಲೂಕನು ಬರೆದ ಶುಭ ಸಂದೇಶ ಅಧ್ಯಾಯ 10 ವಾಕ್ಯ 38ರಿಂದ. ಯೇಸು ಸ್ವಾಮಿ ತಮ್ಮ ಶಿಷ್ಯರೊಡನೆ ಪ್ರಯಾಣ ಮುಂದುವರಿಸಿ ಒಂದು ಹಳ್ಳಿಗೆ ಬಂದರು. ಅಲ್ಲಿ ಮಾರ್ತಳೆಂಬ ಮಹಿಳೆ ಅವರನ್ನು ತಮ್ಮ ಮನೆಗೆ ಆಮಂತ್ರಿಸಿದಳು. ಇದರಲ್ಲೇನು ವಿಶೇಷ ಅಂತ ಅನ್ನಿಸ್ತಾ ಇದೆಯಾ? ಏನಾದರೂ ವಿಶೇಷ ಇದೆ ಅಂತ ಅನ್ನಿಸ್ತಾ ಇದೆಯಾ? ಜಸ್ಟ್ ಒನ್ ವರ್ಡ್ ಓದಿದಾಗ ನಮಗೇನು ಅಂತ ವಿಶೇಷ ಅನಿಸೋದಿಲ್ಲ. ಬಟ್ ನಮಗಿದು ಪೂರ್ತಿ ವಿಷಯ ಏನು ಅಂತ ಗೊತ್ತಿರೋದ್ರಿಂದ ನಮಗೇನಾದರೂ ವಿಶೇಷ ಅನಿಸ್ಬೋದು. ಅಟ್ಲೀಸ್ಟ್ ಇನ್ನೂ ಸ್ವಲ್ಪ ಓದಿದ್ರೆ ನಮಗೇನಾದರೂ ಪ್ರಶ್ನೆಗಳು ಸಿಗ್ಬೋದು. ಆಕೆಗೆ ಮರಿಯಳೆಂಬ ಸೋದರಿ ಇದ್ದಳು. ಈಕೆ ಪ್ರಭುವಿನ ಪಾದತಳದಲ್ಲಿ ಕುಳಿತುಕೊಂಡು ಅವರ ಬೋಧನೆಯನ್ನು ಆಲಿಸುತ್ತಿದ್ದಳು. ಮಾರ್ತಳಾದರೂ ಅತಿಥಿ ಸತ್ಕಾರದ ಗಡಿಬಿಡಿಯಲ್ಲಿ ಇದ್ದಳು. ಈಗ ನಮಗೇನಾದರೂ ಸ್ವಲ್ಪ ಆಲೋಚನೆ ಮಾಡಲಿಕ್ಕೆ ಸಿಗ್ಬೋದು ಇದರಲ್ಲಿ ಅಂತ ಅನಿಸುತ್ತೆ. ನಿಮಗೇನಾದರೂ ಸಿಗ್ತಾ ಇದೆಯಾ? ಹೌದು, ಇಲ್ಲಿ ನಾವು ಟೂ ಕ್ಯಾರೆಕ್ಟರ್ಸ್ ನಾವು ನೋಡ್ತೀವಿ. ಅದು ಒಂದು ಮಾರ್ತಾ, ಇನ್ನೊಂದು ಮರಿಯಳು. ಸೊ ಇಲ್ಲಿ ಮಾರ್ತಳು ಯೇಸು ಸ್ವಾಮಿನ ಅವ್ರ ಮನೆಗೆ ವೆಲ್ಕಮ್ ಮಾಡ್ತಾರೆ, ಆಮಂತ್ರಿಸ್ತಾರೆ. ಆದರೆ ಇಲ್ಲಿ ಮಾರ್ತಳು ಅವ್ರದ್ದೇ ಆದ ಕೆಲಸ ಕಾರ್ಯಗಳಲ್ಲಿ ಅವಳು ಬ್ಯುಸಿಯಾಗಿ ಹೋಗ್ತಾಳೆ. ಆದರೆ ಮರಿಯಳು ಶಿ ಚೂಸಸ್ ಟು ಬಿ ಅಟ್ ದ ಫುಟ್ ಆಫ್ ಜೀಸಸ್. ಅವರು ಯೇಸು ಸ್ವಾಮಿ ಏನು ಹೇಳ್ತಾರೆ ಅಂತ ಕೇಳೋಕ್ಕೆ ಅವಳು ಅದೊಂದು ಡಿಸಿಷನ್ ತಗೋತಾಳೆ.
ಮಲ್ಲಿಕಂಗೇನಾದರೂ? ಸೊ ಇದನ್ನು ಓದುವಾಗ ಏನು ಅನಿಸುತ್ತೆ ಅಂದರೆ, ಈ ರೀತಿ ಇರೋರನ್ನೇ ನಾವು ಅನೇಕ ಮಂದಿನ ನಾವೀಗ ನೋಡ್ತಾ ಇದ್ದೀವಿ. ಮಾರ್ತಳ ರೀತಿ ಇರೋರೇ ಜಾಸ್ತಿ ಜನ ಇದ್ದಾರೆ. ಬಟ್ ಇಲ್ಲಿ ಮರಿಯಳು ಯಾವ ರೀತಿ ಡಿಸಿಷನ್ ತಗೊಂಡು ಆ ಆಂಗ್ಸೈಟಿಗೆ ಒಳಗಾಗದೆ ಯೇಸುವನ್ನು ಚೂಸ್ ಮಾಡ್ತಾಳಲ್ಲ, ಇದು ತುಂಬ ಕಡಿಮೆ ಇದೆ ಜನಗಳಲ್ಲಿ ನಾವು ನೋಡುವಾಗ, ಎಸ್ಪೆಷಲಿ ಕ್ರೈಸ್ತರಲ್ಲಿ ನಾವು ನೋಡುವಾಗ ಅಂಥೇಳಿ ಆ ರೀತಿ ಒಂದು ಯೋಚನೆ ಬರ್ತಿದೆ ಇದನ್ನು ನೋಡುವಾಗ. ಮತ್ತು ಇನ್ನೊಂದು ಥರ ನಾವು ನೋಡೋದಾದರೆ, ನಾವು ನಮ್ಮ ಲೈಫಲ್ಲಿ ಕೂಡ ಯೇಸು ಸ್ವಾಮಿನ ವೆಲ್ಕಮ್ ಮಾಡಿರ್ಬೋದು. ಆದರೆ ಆ್ಯಸ್ ಟೈಮ್ ಗೋಸ್ ನಾವು ನಮ್ಮ ಕಾರ್ಯಗಳಲ್ಲಿ ನಾವು ಬ್ಯುಸಿ ಆಗೋಗ್ಬಿಡ್ಬೋದು. ಎಸ್, ಖಂಡಿತವಾಗ್ಲೂ. ಇದರ ಹೆಡ್ಡಿಂಗ್ ನಾವು ನೋಡುವಾಗ ಸೇವಾಸಕ್ತ ಮರಿಯಳು, ಸೇವಾಸಕ್ತ ಮಾರ್ತಳು, ಧ್ಯಾನಾಸಕ್ತ ಮರಿಯಳು ಅಂತ ಇದೆ. ಸೊ ಕೆಲವರು ಪ್ರೀಚ್ ಮಾಡಬೇಕಾದ್ರೆ ಈ ರೀತಿ ಹೇಳಿದ್ದನ್ನು ನಾನು ಕೇಳಿಸ್ಕೊಂಡಿದ್ದೀನಿ. ಇದು ಎರಡೂ ಕೂಡ ನಮಗೆ ಬೇಕು. ನಾವು ಮಾರ್ತಳ ಹಾಗೆ ಸೇವೆ ಮಾಡೋರು ಆಗಬೇಕು, ಮರಿಯಳ ಹಾಗೆ ಧ್ಯಾನ ಮಾಡೋರು ಆಗಬೇಕು ಅಂತ ಹೇಳಿದ್ದನ್ನು ಕೇಳಿಸ್ಕೊಂಡಿದ್ದೀವಿ. ಆದರೆ ನಿಜವಾಗ್ಲೂ ಸೇವೆ ಬೇಕು. ಯಾವ ರೀತಿಯಲ್ಲಿ ನಾವು ಸೇವೆ ಮಾಡಬೇಕು ಅನ್ನೋದು ಕೂಡ ಈ ಅಧ್ಯಾಯ ನಮಗೆ ಹೇಳ್ಕೊಡುತ್ತೆ. ಮೊದಲು ನಾವು ಯೇಸುವಿನ ಜೊತೆಯಲ್ಲಿ ಕುಳಿತುಕೋಬೇಕು. ಎಸ್ಪೆಷಲಿ ಯಾರೆಲ್ಲ ಒಂದು ದೇವರ ಸೇವೆ ಮಾಡ್ತಾರೋ, ಓಕೆ, ಮಿನಿಸ್ಟರ್ಸ್ ಆಫ್ ಗಾಡ್, ದೇವರ ಸೇವಕರು ಅಥವಾ ಸರ್ವೆಂಟ್ಸ್ ಆಫ್ ಗಾಡ್ ಅಂತ ಯಾರೆಲ್ಲ ಇದ್ದಾರೋ, ಫಸ್ಟ್ ದೇ ಶುಡ್ ಲರ್ನ್ ಟು ಸಿಟ್ ವಿತ್ ಜೀಸಸ್. ಆಗ ನಮಗೆ ಆ ದೇವರಿಂದ ಆಲೋಚನೆ ತೆಗೆದುಕೊಳ್ಳಿಕ್ಕಾಗುತ್ತೆ. ಏನು ಸೇವೆ ಮಾಡಬೇಕು, ಯಾವ ರೀತಿಯಲ್ಲಿ ಸೇವೆ ಮಾಡಬೇಕು, ಅಥವಾ ಯಾವ ರೀತಿಯಲ್ಲಿ ನಾನು ದೇವರ ಕಾರ್ಯಗಳನ್ನ ಮಾಡಬೇಕು ಅಂತ ದೇವರಿಂದ ನಾವು ಆಲೋಚನೆಯನ್ನು ತೆಗೆದುಕೊಂಡು ಅದ್ರ ಪ್ರಕಾರ ಮಾಡಲಿಕ್ಕಾಗುತ್ತೆ. ಇಲ್ಲದೇ ಇದ್ದರೆ ನಾವು ನಮ್ಮ ಆಲೋಚನೆ ಪ್ರಕಾರ, ಲೋಕದ ಒಂದು ರೀತಿ ನೀತಿಗಳ ಪ್ರಕಾರ ನಾವು ಮಾಡ್ಕೊಂಡು ಹೋಗ್ತೀವಿ. ಅದು ಖಂಡಿತವಾಗ್ಲೂ ನಮ್ಮನ್ನು ತುಂಬ ಡಿಸ್ಟರ್ಬ್ ಮಾಡುತ್ತೆ. ಮುಂದೆ ಓದುವಾಗ ನಮಗೆ ಅದು ಅರ್ಥ ಆಗುತ್ತೆ ಅಲ್ವಾ? ಅದು. ಎರಡನೇದಾಗಿ ಗ್ಲೆನ್ ಹೇಳಿದಾಗೆ, ಯೇಸುಕ್ರಿಸ್ತರನ್ನ ನಮ್ಮ ಜೀವನಕ್ಕೆ ನಾವು ಬರಮಾಡ್ಕೊಂಡಿರ್ತೀವಿ. ಎಲ್ಲೋ ಒಂದು ಪಾಯಿಂಟಲ್ಲಿ ವಿ ವೆಲ್ಕಮ್ಡ್ ಜೀಸಸ್ ಇನ್ ಟು ಅವರ್ ಲೈಫ್ಸ್ ಅಲ್ವಾ? ಆಫ್ಟರ್ ವೆಲ್ಕಮಿಂಗ್ ಹಿಮ್ ವಿ ಇಗ್ನೋರ್ಡ್ ಹಿಮ್ ಮೆನಿ ಟೈಮ್ಸ್. ವಿ ಆರ್ ಎಂಗೇಜ್ಡ್ ಇನ್ ಸೋ ಮೆನಿ ಅದರ್ ಆ್ಯಕ್ಟಿವಿಟೀಸ್, ಅದರ್ ಥಿಂಗ್ಸ್. ದೋಸ್ ಆರ್ ಇನ್ ಮಿನಿಸ್ಟ್ರಿ, ದೇ ಆರ್ ಬ್ಯುಸಿ ವಿತ್ ಡೂಯಿಂಗ್ ಇನ್ಸ್ಟೆಡ್ ಆಫ್ ಬೀಯಿಂಗ್. ಆದರೆ ವಿ ಮಸ್ಟ್ ಡೂ, ಬಟ್ ಬಿಫೋರ್ ದ್ಯಾಟ್ ವಿ ಶುಡ್ ಬಿ ವಿತ್ ಹಿಮ್. ಅದೊಂಥರ ಡಿಸೆಪ್ಷನ್ ಆಗುತ್ತೆ, ವಂಚನೆ ಆಗುತ್ತೆ. ಎಷ್ಟೋ ಜನ ಯೇಸುಕ್ರಿಸ್ತರನ್ನ ಸ್ವಂತ ರಕ್ಷಕನಾಗಿ ಕೂಡ ಜೀವನಕ್ಕೆ ಸ್ವೀಕಾರ ಮಾಡ್ಕೊಂಡಿರ್ತಾರೆ. ಸ್ವೀಕಾರ ಮಾಡಿ ಆದಮೇಲೆ ವಾಟ್ ಈಸ್ ನೆಕ್ಸ್ಟ್ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿರಬೇಕು. ಆಫ್ಟರ್ ರಿಸೀವಿಂಗ್ ಕ್ರೈಸ್ಟ್ ಆಸ್ ಮೈ ಲಾರ್ಡ್ ಆ್ಯಂಡ್ ಸೇವಿಯರ್, ವಾಟ್ ಈಸ್ ನೆಕ್ಸ್ಟ್? ವಿ ಮಸ್ಟ್ ನೋ ದಟ್. ನೆಕ್ಸ್ಟ್ ಅನ್ನೋದು, ನೆಕ್ಸ್ಟಲ್ಲಿ ಫಸ್ಟ್ ಬೀಯಿಂಗ್ ವಿತ್ ಹಿಮ್, ಸಿಟ್ಟಿಂಗ್ ಅಟ್ ಹಿಸ್ ಫೀಟ್ ಆ್ಯಂಡ್ ಪೇಯಿಂಗ್ ಅಟೆನ್ಷನ್ ಟು ಹಿಸ್ ವಾಯ್ಸ್. ಯಾಕಂದರೆ ಯೇಸು ಹೇಳ್ತಾರೆ, ಮೈ ಶೀಪ್ ಹಿಯರ್ ಮೈ ವಾಯ್ಸ್, ನನ್ನ ಕುರಿಗಳು ನನ್ನ ಸ್ವರವನ್ನು ಕೇಳಿಸಿಕೊಳ್ಳುತ್ತೆ ಅಂತ. ಸೊ ಬೀಯಿಂಗ್ ಎ ಶೀಪ್ ಆಫ್ ಕ್ರೈಸ್ಟ್ ಜೀಸಸ್, ವಿ ನೀಡ್ ಟು ಹಿಯರ್ ಹಿಸ್ ವಾಯ್ಸ್ ಫಸ್ಟ್ ಆ್ಯಂಡ್ ದೆನ್ ವಿ ಶುಡ್ ಫಾಲೋ ಅಕಾರ್ಡಿಂಗ್ ಟು ದ ವಾಯ್ಸ್. ದಟ್ ಈಸ್ ದ ರೈಟ್ ವೇ ಆಫ್ ಲೀಡಿಂಗ್ ಎ ಕ್ರಿಶ್ಚಿಯನ್ ಲೈಫ್ ಅಂತ ನಾವು ಇಲ್ಲಿಂದ ಕಲ್ತ್ಕೊಳ್ಳಿಕ್ಕಾಗತ್ತೆ. ಯೇಸುವನ್ನು ಬರಮಾಡಿಕೊಂಡು ನಾವು ನಮ್ಮದೇ ಆದ ಕೆಲಸ ಕಾರ್ಯಗಳಲ್ಲಿ ಅಥವಾ ಸೇವೆಗಳಲ್ಲಿ ಬ್ಯುಸಿ ಆಗಿರೋದಲ್ಲ, ದೇವರ ಜೊತೆಯಲ್ಲಿ ಯೇಸುವಿನೊಂದಿಗೆ ಸಮಯ ಕಳಿಬೇಕು, ಅವ್ರ ಜೊತೆ ಕುತ್ಕೋಬೇಕು. ಅವ್ರು ಹೇಳೋದನ್ನು ಮೊದಲು ನಾವು ಸ್ವೀಕಾರ ಮಾಡಬೇಕು. ದೆನ್ ವಿ ಶುಡ್ ಗೋ ಆ್ಯಂಡ್ ಡೂ ದ ಮಿನಿಸ್ಟ್ರಿ ಆರ್ ಡೂ ದ ಸರ್ವೀಸ್. ಏನು ಸೇವೆ ಇದೆಯೋ ಅಥವಾ ದೇವರು ನಮಗೆ ಏನೊಂದು ಅಸೈನ್ಮೆಂಟ್ ಕೊಟ್ಟಿದ್ದಾರೋ, ವಿ ಶುಡ್ ಡೂ ಇನ್ ದ್ಯಾಟ್ ವೇ. ಅದಿಲ್ಲದೆ ಇದ್ದರೆ ನಾವು ದೇವರಿಂದ ದೂರ ಆಗಿ ಹೋಗುವ ಸಾಧ್ಯತೆಗಳು ಕೂಡ ಇದೆ. ಅದೇ ರೀತಿಯಲ್ಲಿ ಇದು ನಮ್ಮನ್ನು ತುಂಬ ಬ್ಯುಸಿ ಅಂತ ಮಾಡಿಬಿಡುತ್ತೆ. ಈ ಕೆಲವು ಟೈಮ್ ನಾವು ಪ್ರಾರ್ಥನೆಗೆ ಕೂತ್ಕೊಳ್ಳಿಕ್ಕೆ ಕರೆದಾಗ, ನಾನು ಬ್ಯುಸಿ ಇದ್ದೀನಿ, ನನಗೆ ಟೈಮ್ ಇಲ್ಲ ಅಂತ ಹೇಳೋದನ್ನು ನಾವು ಕೇಳಿರ್ಬೋದು. ಸೊ ಮಾರ್ತಳ ಹಾಗೆ ಆಯ್ತದು. ದೆನ್ ವಾಟ್ ವ್ಯಾಲ್ಯೂ ವಿ ಆರ್ ಗಿವಿಂಗ್ ಟು ಕ್ರೈಸ್ಟ್ ಹೂ ಕೇಮ್ ಇನ್ ಟು ಆರ್ ಲೈಫ್ಸ್ ಅಲ್ವಾ? ನಮ್ಮ ಹೃದಯಕ್ಕೆ ಬಂದಂಥ ಆ ಕ್ರಿಸ್ತನಿಗೆ ನಾವು ಏನು ಬೆಲೆ ಕೊಡ್ತಾ ಇದ್ದೀವಿ? ವಿ ಆರ್ ಸೇಯಿಂಗ್ ಬ್ಯುಸಿ ಟು ಹಿಮ್. ಸೊ ಯಾವುದೋ ಒಂದು ನಾನು ಹೇಳ್ತಾ ಇರೋದು ಸೇವೆಗೆ ಅಂತಲ್ಲ. ಲೆಟ್ ಅಸ್ ಕಮ್ ಟುಗೆದರ್ ಫಾರ್ ಪ್ರೇಯರ್. ಪ್ರಾರ್ಥನೆಗಾಗಿ ನಾವು ಒಟ್ಟಾಗಿ ಸೇರೋಣ.
ಅಥವಾ ದೇವರ ವಾಕ್ಯದ ಧ್ಯಾನಕ್ಕಾಗಿ ನಾವು ಒಟ್ಟಾಗಿ ಸೇರೋಣ ಇಂಥ ಟೈಮಿಗೆ, ಇಂಥ ದಿನದಲ್ಲಿ ಅಂತ ಹೇಳುವಾಗ ಕೆಲವೊಮ್ಮೆ ಎಷ್ಟೋ ಜನ ನಾವು ಹೇಳೋದನ್ನು ಕೇಳಿಸ್ಕೊಂಡಿದ್ದೀವಿ. ಐ ಆಮ್ ಸೋ ಬ್ಯುಸಿ, ಐ ಆಮ್ ಸೋ ಎಂಗೇಜ್ಡ್, ಐ ಆಮ್ ಎಂಟ್ಯಾಂಗಲ್ಡ್ ವಿತ್ ಸೋ ಮೆನಿ ಥಿಂಗ್ಸ್, ಐ ಹ್ಯಾವ್ ದ್ಯಾಟ್ ಕಮಿಟ್ಮೆಂಟ್, ದಿಸ್ ಕಮಿಟ್ಮೆಂಟ್. ಸೊ ದೇ ಆರ್ ಸೇಯಿಂಗ್ ಸೋ ಮೆನಿ ಎಕ್ಸ್ಕ್ಯೂಸಸ್. ಇಂಡೈರೆಕ್ಟ್ಲಿ ದೇ ಆರ್ ಸೋ ಬ್ಯುಸಿ. ದೇ ನಾಟ್ ಏಬಲ್ ಟು come together for prayer and sit together to study the word of God, all these things. So ಅದೊಂದು ವಂಚನೆ ಆಗುವ ಸಾಧ್ಯತೆ ಇದೆ. ಯಾವುದು ಈ ಬ್ಯುಸಿ ಅನ್ನೋದು. ಇವತ್ತೆಷ್ಟೋ ಜನ ಆ ರೀತಿಯಲ್ಲಿ ಒಂದು ವಂಚನೆಗೆ ಒಳಗಾಗಿ ಹೋಗಿದ್ದಾರೆ, ಈ ಮಾರ್ತಳ ಹಾಗೆ. ಕರೆಕ್ಟಾ? ಏನನ್ಸುತ್ತೆ? ಹೌದು ಬ್ರದರ್. ಅದೇ ಸ್ಟಾರ್ಟಿಂಗಲ್ಲಿ ದೇವ್ರ ಜೊತೆ ಆ ಟೈಮ್ ಸ್ಪೆಂಡ್ ಮಾಡಬೇಕು, ದೇವ್ರ ಜೊತೆ ಒಂದು ಪ್ರೇಯರಲ್ಲಿರ್ಬೋದು ಅಥವಾ ಬೈಬಲ್ ಓದೋದಿರೋದು ಅದು ಜಾಸ್ತಿ ಇರುತ್ತೆ. ಆದರೆ ಯಾವಾಗ ನಾವು ಮಿನಿಸ್ಟ್ರಿ ಫೋಕಸ್ಡ್ ಆಗಿ ಹೋಗ್ತೀವಿ ಅಥವಾ ಸೇವೆ ಫೋಕಸ್ಡ್ ಹೋಗುವಾಗ ಆ ಟೈಮ್ನ ನಾವು ರೆಡ್ಯೂಸ್ ಮಾಡೋದು ನನ್ನ ಪರ್ಸ್ನಲ್ ಲೈಫಲ್ಲಿ ಕೂಡ ನಾನು ಅದನ್ನ ನೋಡಿದ್ದೀನಿ. ಅದೊಂದು ದೊಡ್ಡ ಡಿಸೆಪ್ಷನ್ನೇ ಆಗಿದೆ. ಆ ಡಿಸೆಪ್ಷನಿಂದ ನಾವು ಮುಂದೆ ನೋಡೋದಾದ್ರೆ ಅವಳು ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನಾವು ಹೋಗೋಣ. ಮಾರ್ತಳಾದರೂ ಅತಿಥಿ ಸತ್ಕಾರದ ಗಡಿಬಿಡಿಯಲ್ಲಿ ಇದ್ದಳು. ಅವಳು ಬಂದು, ಪ್ರಭು, ನನ್ನ ಸೋದರಿ ಈ ಕೆಲಸವನ್ನೆಲ್ಲ ನನ್ನೊಬ್ಬಳಿಗೇ ಬಿಟ್ಟಿದ್ದಾಳೆ, ನೀವಿದನ್ನು ಗಮನಿಸಬಾರದೆ, ನನಗೆ ಸಹಾಯ ಮಾಡುವಂತೆ ಅವಳಿಗೆ ಹೇಳಿ ಎಂದಳು. ಬಟ್ ಮಾರ್ತಾ ವಾಸ್ ಡಿಸ್ಟ್ರಾಕ್ಟೆಡ್ ಬೈ many tasks. So she came to him and asked, Lord, do you not care that my sister has left me to do all the work by myself? Tell her then to help me. ಒಂದು ರೀತಿ ಯಾವ ರೀತಿಯಲ್ಲಿ ಇದೆ ಅಂದರೆ ನಿಜವಾಗ್ಲೂ ಬೇಸರ ಆಗುತ್ತೆ. ನಾವೇ ದೇವರಿಗೆ ಕಮ್ಯಾಂಡ್ ಮಾಡ್ತಾ ಇದ್ದೀವಿ. ಇವತ್ತು ಈ ಕರಿಸ್ಮ್ಯಾಟಿಕ್ ಪ್ರೇಯರ್ಸ್ ಅಂತ ಏನು ನಾವು ಮಾಡ್ತಾ ಇದ್ದೀವೋ, ಅನೇಕ ಕಡೆಗಳಲ್ಲಿ ಈ ಕರಿಸ್ಮ್ಯಾಟಿಕ್ ಪ್ರಾರ್ಥನೆಗಳು ಮಾಡ್ತಾ ಇದ್ದಾರೆ ಅಥವಾ ನಡೀತಾ ಇದೆ. ನಾನು ಗಮನಿಸಿದ ಹಾಗೆ ಹೆಚ್ಚು ಈ ಪ್ರಾರ್ಥನೆಗಳಲ್ಲಿ ಅಥವಾ ಕರಿಸ್ಮ್ಯಾಟಿಕ್ ಪ್ರೇಯರ್ಸಲ್ಲೆಲ್ಲ, ರಿಟ್ರೀಟ್ಸಲ್ಲೆಲ್ಲ ದೇವರಿಗೆ ಆಜ್ಞೆ ಮಾಡೋದೇ ಆಗಿಬಿಟ್ಟಿದೆ. ವಿ ಆರ್ ಎಂಗೇಜ್ಡ್ ಇನ್ ಸೋ ಮೆನಿ ಥಿಂಗ್ಸ್, ವಿ ಹ್ಯಾವ್ ನೋ ಟೈಮ್ ಟು ಸಿಟ್ ವಿತ್ ದ ಲಾರ್ಡ್. ಎಂಡ್ ಆಫ್ ದ ಡೇ ವಿ ಕಮ್ ಬಿಫೋರ್ ಗಾಡ್ ವಿತ್ ಕಂಪ್ಲೇಂಟ್ಸ್. Or we are commanding God to help us. We are commanding God to heal us. We are commanding God to do that, this and all. ಇದು ಇವತ್ತು ನಮಗೆ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ನಾವು ತುಂಬ ವಿಷಯಗಳ ನಿಮಿತ್ತವಾಗಿ ಡಿಸ್ಟ್ರಾಕ್ಟ್ ಆಗಿ, ವರಿಡ್ ಆಗಿ ಪ್ರೇಯರ್ಗೆ ಬಂದು ಕೂತ್ಕೊಂಡು ದೇವ್ರಿಗೆ ಆಜ್ಞೆ ಮಾಡೋದ್ರಲ್ಲೇ ಆಗ್ಬಿಟ್ಟಿದೆ ನಮ್ಮ ಜೀವನ. ನನಗೆ ಹಾಗೆ ಅನಿಸ್ತಾ ಇದೆ, ನಿಮ್ಗೆ ಹೇಗೆ ಅನಿಸ್ತಾ ಇದೆ ನನಗೆ ಗೊತ್ತಿಲ್ಲ. ಅದೇ, ಸೊ ಈಗ ಈ ಕೆಲಸ ಕಾರ್ಯಗಳೆಲ್ಲ ಬ್ಯುಸಿಯಾಗಿ, ಸೊ ನಮ್ಗೊಂದು ಸೆನ್ಸ್ ಆಫ್ ಎಂಟೈಟಲ್ಮೆಂಟ್, ಅಂದರೆ ಇದಕ್ಕೆ ಐ ಆಮ್ ವರ್ದಿ ಟು ಆಸ್ಕ್ ದಿಸ್ ಅಂತ ಆ ಒಂದು ಫೀಲಿಂಗ್ ಬಂದ್ಬಿಡುತ್ತೆ. ಸೊ ನಾನು ಇದು ಮಾಡ್ತಾ ಇದ್ದೀನಿ, ನಾನು ನಿಮಗೋಸ್ಕರ ಇದು ಮಾಡ್ತಾ ಇದ್ದೀನಿ, ಸೊ ಯು ಹ್ಯಾವ್ ಟು ಡೂ ದಿಸ್ ಫಾರ್ ಮೀ. ಅದೇ ವಿ ಆರ್ ಕಮಾಂಡಿಂಗ್. ಸೊ ದಿಸ್ ಈಸ್ ಅಂದರೆ ಅದೊಂದು ನಮಗೆ ಒಂದು ಸೆನ್ಸ್ ಆಫ್ ಪ್ರೈಡ್ ಅಲ್ವಾ, ಇದು ಒಂದು ಅಹಂಕಾರದ ಒಂದು ಸಂಕೇತ ಆಗಿದೆ. ಯಾವಾಗ ನಾವು ಇದನ್ನ ಈಗ ದೇವ್ರ ಸೇವೆ ಅನ್ನೋದು ವಿ ಮಸ್ಟ್ ಟೇಕ್ ಇಟ್ ಆಸ್ ಅ ಪ್ರಿವಿಲೇಜ್. ದಿಸ್ ಇಸ್ ಒಂದು ದೊಡ್ಡ ಪ್ರಿವಿಲೇಜ್ ಥರ, ಒಂದು ಸೌಭಾಗ್ಯ ಥರ ತೊಗೊಂಡು ನಾವು ಮಾಡುವಾಗ ಅದರಲ್ಲಿ ನಾವು ಎಂಜಾಯ್ ಮಾಡೋಕ್ಕಾಗಬಹುದು. ಅಲ್ಲ, ಇದು ದೇವರ ಸೇವೆ ಮಾಡೋದು ಮಾತ್ರ ಅಲ್ಲ, ಒಂದು ಸಾಮಾನ್ಯ ಕ್ರೈಸ್ತ ವಿಶ್ವಾಸಿಯ ಜೀವನದಲ್ಲಿ ನಾನು ಹೇಳ್ತಾ ಇರೋದು. ಈ ಧ್ಯಾನಕ್ಕೆಲ್ಲ ಬರೋರು ಸಾಧಾರಣ ಜನಗಳೇ ಬರ್ತಾರೆ, ಎಲ್ಲ ಒಂದು ಸೇವೆ ಮಾಡುವವರೇ ಅಲ್ಲಲ್ಲ ಬರೋದು. ಸೊ ಸಾಧಾರಣ ಜನರು ಬಂದರೂ ಕೂಡ ಅವರ ಬೇಡಿಕೆ ಏನಾಗಿರುತ್ತೆ ಅಂದರೆ, ದೇ ಆರ್ ಲೈಕ್ ಕಮ್ಯಾಂಡಿಂಗ್ ಗಾಡ್. ದೇವ್ರು ಯಾಕೆ ನನಗೆ ಆಶೀರ್ವಾದ ಮಾಡಲಿಲ್ಲ, ಮಾಡಲೇಬೇಕು, ಸಹಾಯ ಮಾಡಲೇಬೇಕು, ಸೌಖ್ಯ ಕೊಡಲೇಬೇಕು, ಅದ್ಭುತ ಮಾಡಲೇಬೇಕು, ನೀವು ಮಾಡಿದೇವ್ರೆ ಅನ್ನೋದ್ರಲ್ಲೇ ನಾವಿರ್ತೀವಿ. ನಾಟ್ ಓನ್ಲಿ ಮಿನಿಸ್ಟರ್ಸ್, ಆಲ್ ದ ಪೀಪಲ್, ಮೋಸ್ಟ್ ಆಫ್ ದ ಬಿಲೀವರ್ಸ್ ಲೈಕ್ ದಟ್ ಟುಡೇ. ಸೊ ಇದನ್ನು ನೋಡುವಾಗ ಇನ್ನೊಂದು ಏನು ನನಗೆ ಅನಿಸ್ತಿದೆ ಅಂತ ಹೇಳಿದ್ರೆ, ಸೊ ವೆನ್ ಯು ಚೂಸ್ ಓನ್ಲಿ ಗಾಡ್ ಓವರ್ ಎವ್ರಿಥಿಂಗ್, ಈ ಪ್ರಪಂಚದಲ್ಲಿ ಏನೆಲ್ಲ ಇದೆಯೋ ಅದನ್ನೆಲ್ಲ ಬಿಟ್ಟು, ಲೈಕ್ ಹೌ ಮೇರಿ ಚೋಸ್ ಗಾಡ್, ಆ ಥರ ನಾವು ಚೂಸ್ ಮಾಡುವಾಗ
ಈ ರೀತಿ ಗೊಂದಲಗಳಿಗೆ ಈ ರೀತಿ ಗೊಂದಲಗಳಿಂದ ನಮ್ಮನ್ನು ನಾವು ದೂರ ಮಾಡ್ಕೊಳ್ಬೋದು. ಇಲ್ಲಿ ಯೇಸುನ ಬಿಟ್ಟು ಬೇರೆ ಎಲ್ಲ ಚೂಸ್ ಮಾಡ್ತಾಳೆ, ಅದಕ್ಕೆ ಅವಳ ಒಂದು ಮನಸ್ಸಲ್ಲಿ ಅಥವಾ ಅವಳ ಒಂದು ಆಂಕ್ಷಸ್ನೆಸ್ ಅಲ್ಲಿ ಈಸಿಯಾಗಿ ನಮಗೆ ಕಾಣ್ಲಿಕ್ಕೆ ಆಗ್ತಾ ಇದೆ. ಆ ಒಂದು ಗೊಣಗಾಟ ಆಗಿರ್ಬೋದು, ಇವಾಗ ಅವಳಿಗೆ ಕೋಪನೂ ಬಂದಿರ್ಬೋದು, ನನ್ನ ಸಹೋದರಿ ನನಗೆ ಹೆಲ್ಪ್ ಮಾಡ್ತಿಲ್ಲ ಅಂತೇಳಿ. ಇದು ಯಾಕೆ ಈ ಥರ ಆಗುತ್ತೆ ಒಂದು ವ್ಯಕ್ತಿಯ ಜೀವನದಲ್ಲಿ ಅನ್ನುವಾಗ, ಅಲ್ಲಿ ಲ್ಯಾಕ್ ಆಫ್ ಕ್ರೈಸ್ಟ್ ಇರುವಾಗ, ಆ ಕ್ರೈಸ್ಟ್ ಆಬ್ಸೆನ್ಸ್ ಇರುವಾಗ ನಮ್ಮ ಜೀವನ ಇದೇ ರೀತಿ ಎವ್ರಿಡೇ ನಾವು ಯಾವತ್ತೂ ಒಂದು ನೆಮ್ಮದಿಯಾಗಿ ತೃಪ್ತಿಯಾಗಿ ಜೀವನ ಮಾಡಲಿಕ್ಕೆ ಆಗಲ್ಲ. ಯಾಕಂದರೆ ಇವೆಲ್ಲ ಇರೋದು ಯೇಸು ಕ್ರಿಸ್ತರಲ್ಲೇ. ಅದನ್ನು ಮರೆಯಲು ಚೂಸ್ ಮಾಡಿದ್ಲು. ಸೊ ಅವಳ ಚೂಸ್ ಮಾಡದೆ ಡೂಯಿಂಗ್ಸ್ ಅಂತ ನಾವೇನೀಗ ಡಿಸ್ಕಸ್ ಮಾಡಿದ್ವಿ ಅದ್ರ ಮೇಲೆ ಹೆಚ್ಚು ಫೋಕಸ್ ಮಾಡಿ ಈ ಒಂದು ಅನ್ಯೋನ್ಯತೆಯನ್ನು ಬಿಟ್ಟಿದ್ರಿಂದ ಮೇ ಬಿ ಈ ರೀತಿ ಒಂದು ಕಾರ್ಯಗಳನ್ನು ನಾವು ನೋಡ್ತೀವಿ. ಎಷ್ಟೋ ಬಾರಿ ನಾವು ಈ ರೀತಿ ಆಗಲಿಕ್ಕೆ ಸಾಧ್ಯತೆ ಇದೆ ಓನ್ಲಿ ವೆನ್ ವಿ ಲ್ಯಾಕ್ ದ ಪ್ರೆಸೆನ್ಸ್ ಆಫ್ ಗಾಡ್ ಇನ್ ಅಸ್. ಕ್ರೈಸ್ಟ್ ಇಲ್ಲದೆ ಇರೋದ್ರಿಂದ ಅಲ್ಲ, ದಿಸ್ ಇಸ್ ನಾಟ್ ಬಿಕಾಸ್ ಆಫ್ ದ ಆಬ್ಸೆನ್ಸ್ ಆಫ್ ಕ್ರೈಸ್ಟ್. ಯಾಕಂದ್ರೆ ಶಿ ಓನ್ಲಿ ವೆಲ್ಕಮ್ ಕ್ರೈಸ್ಟ್ ಇನ್ ಟು ಶಿ ಡಿಡ್ಂಟ್ ರಿಯಲೈಸ್ ಮೇ ಬಿ ಅಲ್ವಾ? ಅಲ್ಲಲ್ಲ, ನಮ್ಮಲ್ಲಿ ಬಂದಂತ ಕ್ರಿಸ್ತನಿಗೆ ನಾವು ಬೆಲೆ ಕೊಡ್ತಾ ಇಲ್ಲ. ವಿ ಆರ್ ನಾಟ್ ವ್ಯಾಲ್ಯೂಯಿಂಗ್ ದ ಪ್ರೆಸೆನ್ಸ್ ಆಫ್ ಗಾಡ್ ಇನ್ ಅಸ್. ಆಯ್ಕೆ ಮಾಡ್ತಿಲ್ಲ ಅಂತೇಳಿ. ಅಂದ್ರೆ ಈಗ ದೇವರ ಆತ್ಮ ನಮ್ಮಲ್ಲಿ ಇದ್ದಾರೆ. ಇಫ್ ಯು ಆರ್ ಬಿಲೀವರ್, ಸ್ಪಿರಿಟ್ ಆಫ್ ಕ್ರೈಸ್ಟ್ ಈಸ್ ಇನ್ ಯು ಅಲ್ವಾ? ಅಕಾರ್ಡಿಂಗ್ ಟು ದ ವರ್ಡ್ ಆಫ್ ಗಾಡ್. ನಿನ್ನ ದೇಹ ದೇವರ ಆಲಯ, ದೇವರ ಆತ್ಮ ನಿಮ್ಮಲ್ಲಿ ವಾಸವಾಗಿದ್ದಾರೆ. ಸೊ ಪ್ರೆಸೆನ್ಸ್ ಆಫ್ ಗಾಡ್ ಈಸ್ ಆಲ್ರೆಡಿ ದೇರ್. ದ ಮೂಮೆಂಟ್ ಯು ಬಿಲೀವ್ಡ್, ದ ಪ್ರೆಸೆನ್ಸ್ ಇಸ್ ದೇರ್. ದೇವರ ಸಾನ್ನಿಧ್ಯ ಇದೆ. ಆದರೆ ನಾನು ದೇವರ ಸಾನ್ನಿಧ್ಯದಲ್ಲಿಲ್ಲ. ಐ ಆಮ್ ನಾಟ್ ಇನ್ ದ ಪ್ರೆಸೆನ್ಸ್. I am in the presence of people. I am in the presence of computer, mobile phone. I am in the presence of shopping, entertainment, sports, education, business, making money, so many other things. But I have no time to be in the presence of God. But God is there in me. I am not available to God. I am so busy. ಅದು ತಪ್ಪಾಗುತ್ತೆ. ಅದು ದೇವರು ಇಲ್ಲ ಅಂತಲ್ಲ, ದೇವರು ಇಲ್ದಿದ್ದವ್ರ ಬಗ್ಗೆ ಏನು ಮಾತಾಡ್ಲಿಕ್ಕೆ ಏನೂ ಇಲ್ಲ. ನಾನೀಗ ಮಾತಾಡ್ತಾ ಇರೋದು ದೇವ್ರನ್ನ ವೆಲ್ಕಮ್ ಮಾಡ್ಕೊಂಡಿರೋರು. ಸೊ ಮಾರ್ತಾ ವೆಲ್ಕಮ್ಡ್ ಜೀಸಸ್ ಇನ್ ಟು ಹರ್ ಹೌಸ್ ಅಲ್ವಾ? ಅದೇ ನಾವು ಓದ್ತೀವಿ 38ನೇ ವಾಕ್ಯದಲ್ಲಿ ಇದೆ ಅಲ್ವಾ? ಯೇಸು ಸ್ವಾಮಿ ತಮ್ಮ ಶಿಷ್ಯರೊಡನೆ ಪ್ರಯಾಣ ಮುಂದುವರಿಸಿ ಒಂದು ಹಳ್ಳಿಗೆ ಬಂದರು. ಅಲ್ಲಿ ಮಾರ್ತಳೆಂಬ ಮಹಿಳೆ ಅವರನ್ನು ತಮ್ಮ ಮನೆಗೆ ಆಮಂತ್ರಿಸಿದರು. ಸೊ ಆಮಂತ್ರಿಸಿದ್ದಾಳೆ ಯಾರು? ಮಾರ್ತಳು. ಆಮಂತ್ರಿಸಿ ಏನು ಮಾಡಿದ್ಲು? What she did next after inviting Jesus into her house? What she did next? She didn't choose him. So choosing Jesus is a everyday job alva. Every day we have to choose the world, choose the Jesus. ಇದ್ರ ಮಧ್ಯೆನೇ ನಮಗೆ ಫೈಟ್ ನಡೀತಾನೆ ಇರುತ್ತೆ. So even after we welcoming Jesus into our lives, so it is my thing to choose God every day. So that was my point. Here Mary chose. Mary ಏನು ಮಾಡಿದ್ರು? She chose to be in the feet of the Jesus. But Martha ಅದನ್ನ ಮಾಡಲಿಲ್ಲ. She welcomed but she didn't realize and she didn't choose him to be with him. That's what it can happen in anybody's life. That is the reason it is written here. Yes. We should not be deceived like Martha ಅಂತ ನಮಗೋಸ್ಕರ ಇದನ್ನು ಪವಿತ್ರಾತ್ಮರು ಈ ಬೈಬಲ್ನಲ್ಲಿ ಬರೆಸಿಟ್ಟಿದ್ದಾರೆ. ನಾವು ಇದನ್ನು ನಮ್ಮ ವೈಯಕ್ತಿಕ ಜೀವಿತದಲ್ಲಿ ತೆಗೆದುಕೊಂಡು ನಾವು ನಮ್ಮ ಮನಸ್ಸನ್ನು ನವೀಕರಿಸ್ಕೊಂಡು ನಾವು ಮುಂದಕ್ಕೆ ಹೋಗ್ಬೇಕಷ್ಟೇ. ವಿ ನೀಡ್ ಟು ಚೂಸ್. ಇಲ್ಲಿ ನಮ್ಮ ಒಂದು ಆಯ್ಕೆ ಅನ್ನೋದು ತುಂಬ ಮುಖ್ಯ. ನಾವು ಮುಂದಕ್ಕೆ ಹೋದೋಣ. ಯೇಸು ಆಕೆಗೆ ಪ್ರತ್ಯುತ್ತರವಾಗಿ, ಮಾರ್ತಾ ಮಾರ್ತಾ, ನೀನು ಅನಾವಶ್ಯಕ ಚಿಂತೆ ಪೇಚಾಟಗಳಿಗೆ ಒಳಗಾಗಿರುವೆ. ಬಟ್ ದ ಲಾರ್ಡ್ ಆನ್ಸರ್ಡ್ ಹರ್, ಮಾರ್ತಾ ಮಾರ್ತಾ, ಯು ಆರ್ ವರಿಡ್ ಆ್ಯಂಡ್ ಡಿಸ್ಟ್ರಾಕ್ಟೆಡ್ ಬೈ ಮೆನಿ ಥಿಂಗ್ಸ್. ಇವತ್ತು ಈ ಒಂದು ಬ್ರೆಡ್ ಆಫ್ ಲೈಫ್ ಪ್ರೋಗ್ರಾಮ್ನಲ್ಲಿ ಭಾಗವಹಿಸ್ತಾ ಇರುವಂತಹ ನಮಗೂ ಯೇಸು ಸ್ವಾಮಿ ಇದೇ ಮಾತು ಹೇಳ್ತಾ ಇರ್ಬೋದು ಅನೇಕರಿಗೆ. ಮೇ ಬಿ ನಮ್ಮ ಹೆಸರು ಮಾರ್ತಾ ಅಲ್ಲದೆ ಇರ್ಬೋದು, ಆದರೆ ಅವರ್ ಲೈಫ್ ಈಸ್ ಲೈಕ್ ಮಾರ್ತಾ. ಮಾರ್ತಳಾಗಿ ನಮ್ಮ ಲೈಫ್ ಇರ್ಬೋದು. ಸೊ ನಮ್ಮೊಬ್ಬೊಬ್ಬರ ಹೆಸರನ್ನ ಹೇಳಿ ಯೇಸು ಹೇಳ್ಬೋದು, ಯು ಆರ್ ವರಿಡ್ ಆ್ಯಂಡ್ ಡಿಸ್ಟ್ರಾಕ್ಟೆಡ್ ಬೈ ಮೆನಿ ಥಿಂಗ್ಸ್. ಯು ಮೇ ಬಿ ಪ್ರೇಯಿಂಗ್ ಟು ಗಾಡ್, ಆಸ್ಕಿಂಗ್ ಗಾಡ್ ಟು ಹೆಲ್ಪ್ ಯು. ದೇವರೇ ನನಗೆ ಅದಕ್ಕೋಸ್ಕರ ಸಹಾಯ ಮಾಡಿ, ಇದಕ್ಕೋಸ್ಕರ ಸಹಾಯ ಮಾಡಿ, ಅವ್ರ ಮೈಂಡ್ನ ಚೇಂಜ್ ಮಾಡಿ, ಇವ್ರ ಮೈಂಡ್ನ ಚೇಂಜ್ ಮಾಡಿ. ಎಸ್ಪೆಷಲಿ ಇನ್ ಫ್ಯಾಮಿಲೀಸ್ ವಿ ಕ್ಯಾನ್ ಸಿ ಟುಡೇ, ಹಸ್ಬೆಂಡ್ ಈಸ್ ಪ್ರೇಯಿಂಗ್ ಟು ಗಾಡ್ ಟು ಚೇಂಜ್ ವೈಫ್ಸ್ ಮೈಂಡ್. ವೈಫ್ ಈಸ್ ಪ್ರೇಯಿಂಗ್ ಟು ಗಾಡ್ ಟು ಚೇಂಜ್ ಹಸ್ಬೆಂಡ್ಸ್ ಮೈಂಡ್. ಪೇರೆಂಟ್ಸ್ ಆರ್ ಪ್ರೇಯಿಂಗ್ ಟು ಗಾಡ್ ಟು ಚೇಂಜ್ ದ ಮೈಂಡ್ಸ್ ಆಫ್ ದ ಚಿಲ್ಡ್ರನ್. ಕರೆಕ್ಟಾ? ನಡೀತಾ ಇದೆ ಇದು, ಹೌದು ಅಲ್ವಾ? ಸೊ ನಾವು ದೇವ್ರ ಹತ್ರ ಇವತ್ತು ಅದೇ ರೀತಿ ಕೇಳೋರಾಗಿದ್ದೀವಿ. ನಮ್ಮಲ್ಲಿ ಎಷ್ಟೋ ಜನ ಅದೇ ಪರಿಸ್ಥಿತಿಯಲ್ಲಿದ್ದೀವಿ. ಆದರೆ ನಾವು ದೇವ್ರ ಜೊತೆಗೆ ಇಲ್ಲದೆ ಇದ್ದಾಗಲೇ ನಮಗೆ ಈ ಕಂಪ್ಲೇಂಟ್ಸ್ ಎಲ್ಲ ಬರೋದು. ಇಲ್ಲಿ
ಯೇಸು ಸ್ವಾಮಿ ಹತ್ರ ಅವಳೊಂದು ಕಂಪ್ಲೇಂಟ್ ತಗೊಂಡು ಬರ್ತಾ ಇದ್ದಾಳೆ ಸಹೋದರಿ ಬಗ್ಗೆ. ನಾವಿದನ್ನು ಎಲ್ಲ ಕಡೆಗೂ ನೋಡ್ಬೋದು. ನಾಟ್ ಓನ್ಲಿ ಇನ್ ಮಿನಿಸ್ಟ್ರೀಸ್, ದೇವರ ಸೇವೆ ಅಥವಾ ಪ್ರಾರ್ಥನಾ ತಂಡಗಳಲ್ಲಿ ಮಾತ್ರ ಅಲ್ಲ, ಫ್ಯಾಮಿಲೀಸಲ್ಲೂ ನೋಡ್ಬೋದು ಈ ಒಂದು ಕಾರ್ಯವನ್ನು. ಯಾವುದು? ಬ್ರಿಂಗಿಂಗ್ ಆರ್ ಕಂಪ್ಲೇಂಟ್ಸ್, ಅಕ್ಯುಸೇಷನ್ಸ್ ಬಿಫೋರ್ ಗಾಡ್ ಟು ಚೇಂಜ್ ದಟ್ ಪರ್ಸನ್. ಲಾರ್ಡ್, ದಿಸ್ ಇಸ್ ದ ಕಂಪ್ಲೇಂಟ್ ಅಗೇನ್ಸ್ಟ್ Malika, you change her. This Glenn is very troublesome. Why don't you take care of him? You are a mighty God. You please change him, Lord. ಸೊ ಈ ರೀತಿಯೆಲ್ಲ ಒಂದು ಕಂಪ್ಲೇಂಟ್ ಆಧಾರಿತ, ಕಂಪ್ಲೇಂಟ್ ಬೇಸ್ಡ್, ಮರ್ಮರಿಂಗ್ ಬೇಸ್ಡ್ ಪ್ರೇಯರ್ಸ್ ನಾವಿವತ್ತು ಮಾಡ್ತಾ ಇದ್ದೀವ 90 ಭಾಗ ಅದೇ ರೀತಿ ಪ್ರೇಯರ್ಸ್ ಅಲ್ವಾ? ಸೊ ಮೋಸ್ಟ್ ಆಫ್ ಅವರ್ ಇಂಟರ್ಸೆಷನ್ಸ್ ಆರ್ ಲೈಕ್ ದಟ್ ಓನ್ಲಿ, ಐ ಥಿಂಕ್. Yes. We are praying to change the whole world, but we will never change. Correct. I have seen in our own group, prayer group, intercessory group, they are praying to change the whole world, Papa. But I have not seen any changes in them. ಅಲ್ವಾ? ಸೊ ಮೇ ಬಿ ಎಲ್ಲರೂ ಅಲ್ಲ, ನಾನು ಹೇಳ್ತಾ ಇರೋದು ಅನೇಕರಲ್ಲಿ. ಪಾಪ ಪ್ರಾರ್ಥನೆ ಮಾಡ್ತಾರೆ, ಒಳ್ಳೆಯದೇ. ಆದರೆ ಮೊದಲು ನಾವು ಇನ್ನೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡೋದಕ್ಕಿಂತ ನನ್ನ ಲೈಫ್ ಮೊದಲು ಯೇಸುವಿನ ಜೊತೆಗೆ ಇರಬೇಕು. ಯೇಸು ಹೇಳ್ತಾರೆ, ರಿಮೈನ್ ಇನ್ ಮೀ ಸೊ ದಟ್ ಐ ಕ್ಯಾನ್ ರಿಮೈನ್ ಇನ್ ಯು, ಸೊ ದಟ್ ಯು ವಿಲ್ ಬೇರ್ ಫ್ರೂಟ್. ನೀವು ನನ್ನಲ್ಲಿ ನೆಲೆಗೊಂಡಿರಿ, ಆಗ ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಅದರ ರಿಸಲ್ಟ್ ಏನಾಗುತ್ತೆ ಅಂದರೆ ಒಳ್ಳೆ ಫ್ರೂಟ್ ಬರುತ್ತೆ. ಆ್ಯಂಡ್ ಈ ಫ್ರೂಟ್ ಮೇ ಬಿ ಈ ಥರ ತಗೊಳ್ಳೋಣ. ವಾಟ್ ಈಸ್ ದ ಫ್ರೂಟ್? ಯು ಆರ್ ಇಂಟರ್ಸೀಡಿಂಗ್, ಇಂಟರ್ಸೆಷನ್. ಇಟ್ ಶುಡ್ ಕಮ್ ಔಟ್ ಆಫ್ ರಿಮೈನಿಂಗ್ ಇನ್ ಕ್ರೈಸ್ಟ್. ನಾನು ಯೇಸುವಿನಲ್ಲಿಯೂ ಯೇಸು ನನ್ನಲ್ಲಿಯೂ ಇರುವುದರ ಒಂದು ಫಲವಾಗಿ ಬರಬೇಕು ಈ ಇಂಟರ್ಸೆಸರಿ ಪ್ರೇಯರ್. ಈವನ್ ಜೀಸಸ್ ಆಲ್ಸೋ ಪ್ರೇಡ್ ಫಾರ್ ಅಸ್. ಹಿ ನೆವರ್ ಅಕ್ಯೂಸ್ಡ್ ಅಸ್ ಬಿಫೋರ್ ದ ಫಾದರ್, ಅಲ್ವಾ? ಹಿ ನೆವರ್ ಸ್ಟುಡ್ ಬಿಫೋರ್ ದ ಫಾದರ್ ವಿತ್ ಕಂಪ್ಲೇಂಟ್ಸ್. ಕಂಪ್ಲೇಂಟಿಂದ ದೇವರು, ಯೇಸು ಕ್ರಿಸ್ತರು ದೇವ್ರ ಮುಂದೆ ನಿಂತ್ಕೊಳ್ಳಿಲ್ಲ, ಅಲ್ವಾ? ಸೊ ಅವ್ರು ನಮ್ಮ ಪರವಾಗಿ ಪ್ರಾರ್ಥಿಸಿದರು. ಪಿತನೇ, ಇವರು ಏನು ಮಾಡ್ತಾ ಇದ್ದಾರೋ ಅವ್ರಿಗೆ ಗೊತ್ತಿಲ್ಲ, ಇವ್ರನ್ನ ಕ್ಷಮಿಸಿ ಅಂತ. ಹಾಗಾದ್ರೆ ನಮಗಾಗಿ ಪ್ರಾರ್ಥನೆ ಮಾಡಬೇಕಾದ್ರೆ ಯೇಸು ತಂದೆಯೊಂದಿಗೆ ಒಂದಾಗಿದ್ದರು. ಸೊ ಇದರಿಂದ ನಾವು ಇನ್ನೊಂದು ಕಲೀಲಿಕ್ಕೇನು ಇದೆ ಅಂದರೆ, ಮೊದಲು ನಾವು ಮರಿಯಾಳ ಹಾಗೆ ಆಗಬೇಕು. ಯೇಸು ನಮ್ಮ ಜೀವನಕ್ಕೆ ಬಂದರೆ ಯೇಸುವಿನ ಜೊತೆಯಲ್ಲಿ ಇರೋದು ನಮ್ಮ ಫಸ್ಟ್ ಪ್ರಯಾರಿಟಿ ಆಗಬೇಕು. ಅವರ್ ಪ್ರಯಾರಿಟಿ ಮಸ್ಟ್ ಬಿ ಬೀಯಿಂಗ್ ವಿತ್ ಜೀಸಸ್, ಆ್ಯಂಡ್ ವಿ ಶುಡ್ ಚೂಸ್ ದಿಸ್ ಫಾರ್ ಎವರ್. ಯಾವಾಗಲೂ ಒಂದು ಸರಿ ಅಲ್ಲ, ಯಾವುದೋ ಒಂದು ಅವಶ್ಯಕತೆಗೋಸ್ಕರ ಸ್ವಲ್ಪ ಸಮಯ ಪ್ರಾರ್ಥನೆ ಮಾಡೋದು, ಆಮೇಲೆ ಏನೋ ಮಾಡೋದು, ಆ ಥರ ಅಲ್ಲ. ದಟ್ ಈಸ್ ಅಗೇನ್ ಸಮ್ ಕೈಂಡ್ ಆಫ್ ಡ್ರಾಮಾ ವಿ ಆರ್ ಡೂಯಿಂಗ್. ಆ್ಯಂಡ್ ಏನೋ ಒಂದು ಅದಕ್ಕೆ ಆ್ಯಕ್ಟ್ ಆಫ್ ಫೇತ್ ಅನ್ನೋದಕ್ಕಿಂತ ಅದೇನೋ ಒಂದು ರೀತಿ ಬೇರೆ ಥರ ಅನಿಸುತ್ತೆ. ಬಟ್ ಅದು ತಪ್ಪು ಅಂತ ನಾನು ಹೇಳೋದಿಲ್ಲ, ತಪ್ಪು ಸರಿ ವಿಮರ್ಶೆ ಅಲ್ಲ ಹೇಳ್ತಾ ಇರೋದು. ಬಟ್ ಅದು ಎಷ್ಟರ ಮಟ್ಟಿಗೆ ಅದು ಸರಿ ಅನಿಸುತ್ತೆ. ಈಗ ನೋಡಿ, ಈಗ ಮಲ್ಲಿಕಾ ಹತ್ರ ನನಗೇನೋ ಒಂದು ಅವಶ್ಯಕತೆ ಇದೆ, ಏನೋ ಒಂದು ಐ ನೀಡ್ ಸಮಥಿಂಗ್ ಫ್ರಮ್ ಯು. ನಾನು ಪರ್ಟಿಕ್ಯುಲರ್ ಆ ಟೈಮಿಗೆ ಮಾತ್ರ, ಸಪೋಸ್ ನಾಳೆ ನಿನ್ನ ಹತ್ರ ನಾನೊಂದು ₹1000 ಕೇಳಬೇಕು ಸಾಲ ಅಂತ ನನ್ನ ಮೈಂಡಲ್ಲಿದೆ. ಇವತ್ತು ನಾನು ನಿನಗೆ ಫೋನ್ ಮಾಡಿಬಿಟ್ಟು, ಮಲ್ಲಿಕಾ ಹೌ ಆರ್ ಯು, ಊಟ ಆಯಿತಾ, ಹೇಗೆ ನಡೀತಾ ಇದೆ ಜಾಬ್ ಎಲ್ಲ, ಸ್ಯಾಲ್ರಿ ಎಲ್ಲ ಕರೆಕ್ಟಾಗಿ ಸಿಗ್ತಾ ಇದೆಯಾ, ಎಲ್ಲ ಓಕೆ ಅಲ್ವಾ ಅಂತೆಲ್ಲ ವಿಚಾರಿಸ್ತೀನಿ, ಕಷ್ಟ ಸುಖ. ಪಾಸ್ಟ್ 1 ಮಂತಿಂದ ನಿನಗೆ ಫೋನೇ ಮಾಡಿಲ್ಲ, ನಿನಗೇನು ವಿಚಾರಿಸಿಲ್ಲ ನಾನು. ಈಗ ಸಡನ್ನಾಗಿ 1 ಡೇ ಬಿಫೋರ್ ನಾನು ಮಾತಾಡ್ತಾ ಇದ್ದೀನಿ. ಬಿಕಾಸ್ ಟುಮಾರೋ ಐ ಆಮ್ ಗೋಯಿಂಗ್ ಟು ಆಸ್ಕ್ ಯು ಸಮಥಿಂಗ್, ಸಮ್ ಮನಿ ಆರ್ ಸಮ್ ಎಲ್ ದಟ್ ಐ ನೋ. ಸೊ ಈಗ ನಾನು ನಾಳೆನೂ ಫೋನ್ ಮಾಡಿ ನಿನಗೆ ನನಗೊಂದು ₹1000 ಸಿಗುತ್ತಾ ಮಲ್ಲಿಕಾ ಅಂತ ಕೇಳ್ತೀನಿ. ಆವಾಗ ನಿನಗೇನು ಅನಿಸುತ್ತೆ? ನಿನಗೆ ಕರೆಕ್ಟಾಗಿ ಫ್ಲ್ಯಾಶ್ ಆಗುತ್ತೆ, ನಿನ್ನೆ ಯಾಕೆ ಫೋನ್ ಮಾಡಿದ್ದು ಅಂತ, ಅಲ್ವಾ? ನಿನ್ನೆ ಫೋನ್ ಮಾಡಿ ನಾನು ಹೇಳ್ಬೋದು ಬೇಕಾದರೆ, ಎಸ್ಟರ್ಡೇ ಐ ಸ್ಪೋಕ್ ವಿತ್ ಮಲ್ಲಿಕಾ, ಐ ಎನ್ಕ್ವೈರ್ಡ್ ಹರ್, ಕಷ್ಟ ಸುಖ ಎಲ್ಲ ವಿಚಾರಿಸಿದೆ ಅಂತೆಲ್ಲ ಹೇಳ್ಬೋದು ಬೇಕಾದರೆ. ಜನ ಕೇಳಿ ಏನು ಪ್ರಯೋಜನ? ಬಟ್ ಇವತ್ತು ನಮ್ಮ ಒಂದು ಜೀವನದಲ್ಲೂ ಕೂಡ ಅದೇ ನಡೀತಾ ಇದೆಯಾ? ಆ ಥರನೇ ಸಮ್ವೇರ್ ಐ ಆಮ್ ಫೀಲಿಂಗ್ ಲೈಕ್ ದಟ್. ಅದೇ ಥರ ಇಂಟೆನ್ಷನ್ಸೇ ನಡೀತಾ ಇರೋದು ಬ್ರದರ್. ಅಲ್ಲ, ದೇವ್ರನ್ನ ನಾವು ಪ್ರೀತಿ ಮಾಡ್ತಾ ಇದ್ದೀವಿ ಅನ್ನೋದಕ್ಕಿಂತ ಯೂಸ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಅನ್ನಿಸ್ತಾ ಇದೆ ನನಗೆ. ದಟ್ ಇಸ್ ವಾಟ್ ಐ ಫೀಲ್ ಮೋಸ್ಟ್ ಆಫ್ ದ ಟೈಮ್, ಬಿಕಾಸ್ ವಿ ಆಲ್ ಆರ್ ಇನ್ ದ ಸೇಮ್ ಬೋಟ್ ಓನ್ಲಿ, ಅಲ್ವಾ? ಅಲ್ಲ, ಅದು ನನಗೆ ಪರ್ಸ್ನಲಾಗಿ ಫೀಲ್ ಆಗ್ತಾ ಇರೋದು. ಇದು ಪ್ರೇಕ್ಷಕರು ಅಥವಾ ಈ ಒಂದು
ಪ್ರಾರ್ಥನೆಯಲ್ಲಿ ಭಾಗವಹಿಸೋರು ನಿಮಗೆ ಹೇಳ್ತಾ ಇರೋದಲ್ಲ, ನನಗೆ ಫೀಲ್ ಆಗ್ತಾ ಇರೋದು ಎಲ್ಲೋ ದೇವ್ರನ್ನ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಅನಿಸ್ತಾ ಇದೆ. ಇನ್ಸ್ಟೆಡ್ ಆಫ್ ಲವಿಂಗ್ ಗಾಡ್ ಐ ಆಮ್ ಯೂಸಿಂಗ್ ಗಾಡ್ ಫಾರ್ ಮೈ ಓನ್ ಥಿಂಗ್ಸ್. ಆ ಥರ ದಟ್ಸ್ ವಾಟ್ ಐ ಫೀಲ್. ಆ ರೀತಿ ನನಗೆ ಅನ್ನಿಸ್ತಾ ಇದೆ. ನಿಮ್ಗೆ ಏನಾದರೂ ಆ ಥರ ಅನ್ನಿಸ್ತಾ ಇದ್ದರೆ ಗೊತ್ತಿಲ್ಲ, ನನಗೆ ಏನು ಅನಿಸ್ತಾ ಇದೆ ಅಂತ. ಅವರವರ ಅನಿಸಿಕೆ ಬೇರೆ ಬೇರೆ ಇರುತ್ತಲ್ವ. ಡೆಫಿನೆಟ್ಲಿ ಬ್ರದರ್, ವಿ ಆರ್ ಯೂಸಿಂಗ್ ಗಾಡ್. ನಮಗೆ ಆದರೆ ನಾವು ಯೂಸ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಮೇ ಬಿ ಅವ್ರು ನೋಡೋರಿಗೆ ಗೊತ್ತಾಗ್ತಾ ಇಲ್ಲ, ಬಟ್ ವಿ ಆರ್ ಯೂಸಿಂಗ್ ಗಾಡ್. ಅದೇ ನೋಡೋರಿಗೆ ಗೊತ್ತಾಗಲ್ಲ, ನೋಡೋರಿಗೆ ಗೊತ್ತಾಗಲ್ಲ, ಅದೇ ಗೊತ್ತಾಗುತ್ತೆ. ಬಟ್ ದೇವರಿಗಂತೂ ಗೊತ್ತಾಗುತ್ತೆ, ದೇವ್ರಿಗೆ ಗೊತ್ತಾಗುತ್ತೆ, ನನಗೂ ಗೊತ್ತಾಗುತ್ತೆ. ಯಾಕೆ ನಾನು ಹೇಳಿದ್ನಲ್ಲ, ನಾನು ನಿನಗೆ ಫೋನ್ ಮಾಡಿದ್ದು ಅದೇ. ನನಗೆ ಗೊತ್ತು. ನನಗೆ ನಿನ್ನ ಬಗ್ಗೆ ಕನ್ಸರ್ನ್ ಏನೂ ಇಲ್ಲ, ಝೀರೋ ಕನ್ಸರ್ನ್. ಐ ಆಮ್ ಕನ್ಸರ್ನ್ ಅಬೌಟ್ ಮೈ ಸೆಲ್ಫ್ ಓನ್ಲಿ. ಅರ್ಥ ಆಗ್ತಿದೆಯಾ? ನನಗೆ ನಾಳೆ ದಿವಸ ನಿನ್ನಿಂದ ದುಡ್ಡು ಬೇಕು, ಅದಕ್ಕೆ ನಾನು ಇವತ್ತು ನಿನ್ನ ಹತ್ರ ಅರ್ಧ ಗಂಟೆ ಫೋನಲ್ಲಿ ಮಾತಾಡಿದ್ದೀನಿ. ನೋಡೋರಿಗೆ ಅಥವಾ ನಾನು ಹೇಳ್ಕೊಬೋದು, ಹಾಫ್ ಆನ್ ಅವರ್ ಐ ಸ್ಪೆಂಡ್ ವಿತ್ ಹರ್ ಅಂತ, ತುಂಬ ಕಷ್ಟ ಸುಖ ಎಲ್ಲ ವಿಚಾರಿಸಿದೆ, ಅರ್ಧ ಗಂಟೆ ಮಾತಾಡಿದೆ ಅಂತೆಲ್ಲ ಹೇಳ್ಬೋದು. ಬಟ್ ದೇವ್ರ ವಿಷಯದಲ್ಲೂ ನಾವು ಹಾಗೇನೆ ಅಂತ ಎಲ್ಲೋ ಅನಿಸ್ತಾ ಇದೆ ನನಗೆ. ನಿಮ್ಗೆ ಅವಶ್ಯಕತೆ ಇದೆ ಅಂತ ಹೇಳುವಾಗ ನಾವು ಫಾಸ್ಟಿಂಗ್ ಪ್ರೇಯರ್ ಮಾಡ್ತೀವಿ, ಕಂಟಿನ್ಯೂಸ್ 3 days ಪ್ರೇಯರ್ ಮಾಡ್ತೀವಿ. ಏನೋ ಒಂದು ಇಂಪಾರ್ಟೆಂಟ್ ಥಿಂಗ್, ಮ್ಯಾರೇಜ್ ಇರ್ಬೋದು ಅಥವಾ ಏನೋ ನಮ್ಮ ಕುಟುಂಬದಲ್ಲಿ ಏನೋ ಒಂದು ಕಾರ್ಯ, ಒಳ್ಳೆಯ ಕಾರ್ಯ, ನಾವು ಇಷ್ಟಪಡುವ ಒಂದು ಕಾರ್ಯ ಆಗಬೇಕು. ಸೊ ಅದಕ್ಕೋಸ್ಕರ ಸಿದ್ಧತೆಯಾಗಿ ನಾವು ತುಂಬ ಪ್ರಾರ್ಥನೆ ಅದು ಇದೆಲ್ಲ ಮಾಡ್ತೀವಿ. ತಪ್ಪು ಅಂತಲ್ಲ ನಾನು ಹೇಳ್ತಾ ಇರೋದು. ದಟ್ ಈಸ್ ಹೌ ವಿ ಆರ್ ಯೂಸಿಂಗ್ ಗಾಡ್ ಅಂತ. ಅದು ನಡೀತಾ ಇದೆಯಾ ಅಂತ ನಾವೇ ಕ್ವಶನ್ ಕೇಳ್ಕೊಳ್ಳೋದಾದರೆ ಮೋಸ್ಟ್ ಆಫ್ ದ ಕೇಸಸ್ ಇಟ್ ಈಸ್ ಟ್ರೂ ಅಂತ ಅನಿಸುತ್ತೆ. ಅದು ರಿಸಲ್ಟ್ ಏನು ಕೇಳಿದರೆ ಕಂಪ್ಲೇಂಟ್ಸ್. ಈಗ ನಾವು ನಮ್ಮ ಮಿನಿಸ್ಟ್ರಿಯಲ್ಲಿ ನಾವಿದ್ದೀವಿ, ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿ. ನಿಮಗೆ ಏನಾದರೂ ಕಂಪ್ಲೇಂಟ್ಸ್ ಯಾರಾದರೂ ಕೇಳಿದ್ದೀರಾ? ಈ ಟೀಮ್ ಮೆಂಬರ್ಸೇ ನಾನು ಹೇಳ್ತಾ ಇರೋದು, ಟೀಮಲ್ಲಿ ಇರುವವರು. ಹೌದು ಹೌದು ಬ್ರದರ್. ಈಗ ನಾವೇನೇ ಕಂಪ್ಲೇಂಟ್ಸ್ ಹೇಳಿದ್ದೀವಲ್ವಾ? ಸೊ ಕಾರಣ ಏನಿರ್ಬೋದು? ಕಾರಣ ಇಷ್ಟೇ. ನಾವು ಕಂಪ್ಲೇಂಟ್ ಹೇಳಲಿಕ್ಕೆ ಕಾರಣ ಇದೇ ಕಾರಣ. ನಾವು ಯೇಸು ಕ್ರಿಸ್ತನ ಜೊತೆಯಲ್ಲಿ ಇಲ್ಲ. ವಿ ಆರ್ ಬ್ಯುಸಿ ವಿತ್ ಸೋ ಮೆನಿ ಅದರ್ ಥಿಂಗ್ಸ್ ಲೈಕ್ ಮಾರ್ತಾ. ವಿ ಆರ್ ವರೀಡ್ ಆ್ಯಂಡ್ ಡಿಸ್ಟ್ರಾಕ್ಟೆಡ್ ಆ್ಯಂಡ್ ವಿ ಆರ್ ಪ್ರೇಯಿಂಗ್. ಆಫ್ಟರ್ ದ ಪ್ರೇಯರ್ ವಿ ಆರ್ ಸ್ಪೀಕಿಂಗ್ ಸಮಥಿಂಗ್ ಅಗೇನ್ಸ್ಟ್ ಸಂಬಡಿ. ಈ ರೀತಿ ಆಗಲಿಕ್ಕೆ ಕಾರಣ ಏನು ಅಂದರೆ ಇದೇ ಕಾರಣ. ನಾವು ಆಯ್ಕೆ ಮಾಡ್ಕೊಳ್ತಾ ಇಲ್ಲ. ಯೇಸು ಕ್ರಿಸ್ತನ ಜೊತೆಯಲ್ಲಿ ಇರಲಿಕ್ಕೆ ನಾವು ಆಯ್ಕೆ ಮಾಡ್ಕೊಳ್ತಾ ಇಲ್ಲ. ಇದು ಒಂದು ದಿನದ ಆಯ್ಕೆ ಅಲ್ಲ, 1 month ಆಯ್ಕೆ ಅಲ್ಲ, ಲೈಫ್ ಲಾಂಗ್, ಆಲ್ವೇಸ್. ಇಲ್ಲದೇ ಇದ್ದರೆ ಇದೇ ಆಗುತ್ತೆ ನಮ್ಮ ಜೀವನನೂ ಕೂಡ. ನೀವು ಇದನ್ನು ಗಮನಿಸಬಾರ್ದಾ? ನನಗೆ ಸಹಾಯ ಮಾಡುವಂತೆ ನೀವು ಹೇಳಿ. ಕೆಲವು ಟೈಮ್ ನಾವು ಪ್ರಾರ್ಥನೆ ಮಾಡ್ತೀವಲ್ಲ, ದೇವರೇ ನಾನು ಈಗ ಮಲ್ಲಿಕ ಹತ್ರ ಒಂದು ಹೆಲ್ಪ್ ಕೇಳಲಿಕ್ಕೆ ಹೋಗ್ತಾ ಇದ್ದೀನಿ, ಯು ನೋ ದಟ್ ಐ ಆಮ್ ಇನ್ ನೀಡ್, ನನಗೆ ತುಂಬ ಹಣಕಾಸಿನ ಅವಶ್ಯಕತೆ ಇದೆ, ನಾನು ಹೋಗ್ತಾ ಇದ್ದೀನಿ, ಮಲ್ಲಿಕಂಗೆ ಒಂದು ಒಳ್ಳೆ ಮನಸ್ಸು ಕೊಡಿ ಅಥವಾ ಗ್ಲೆನ್ಗೆ ಒಂದು ಒಳ್ಳೆ ಮನಸ್ಸು ಕೊಡಿ, ಅವ್ರ ಮನಸ್ಸನ್ನು ಚೇಂಜ್ ಮಾಡಿ ನಾನು ಕೇಳಿದ ತಕ್ಷಣ ಅವರಿಗೆ ಕೊಡಲಿಕ್ಕೆ ಒಳ್ಳೆ ಮನಸ್ಸು ಕೊಡಿ ದೇವರೇ, ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ, ಯೇಸು ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಪ್ರಾರ್ಥನೆ ಮಾಡಿ ನಾನು ಹೋಗ್ತೀನಿ. ಸೊ ಈ ಮಾರ್ತಲ್ಲಿ ಕೇಳ್ತಾ ಇರೋದು ಅಷ್ಟೇ ಅಲ್ವಾ? ಟೆಲ್ ಹರ್ ಟು ಹೆಲ್ಪ್ ಮೀ, ಲಾರ್ಡ್ ಟೆಲ್ ಹರ್ ಟು ಹೆಲ್ಪ್ ಮೀ. In another way I am praying, Lord tell her to give me, tell him to give me. Commanding God, asking God according to our wish, our will. ಅಂದರೆ ಬೇರೆಯವ್ರ ಮೈಂಡ್ನ ಚೇಂಜ್ ಮಾಡಿ ದೇವರೇ ಅಂತ ನಾವು ಪ್ರಾರ್ಥನೆ ಮಾಡೋದು. ಇನ್ಸ್ಟೆಡ್ ಆಫ್ ರಿನ್ಯೂವಿಂಗ್ ಮೈ ಮೈಂಡ್ ಆ್ಯಂಡ್ ಚೇಂಜಿಂಗ್ ಮೈ ಆಟಿಟ್ಯೂಡ್, ಐ ಆಮ್ ಆಸ್ಕಿಂಗ್ ಗಾಡ್ ಟು ಚೇಂಜ್ ಅದರ್ಸ್ ಆಟಿಟ್ಯೂಡ್. ಈ ಸಮಯದಲ್ಲಿ ಇನ್ನೊಂದು ವಚನ ಏನು ನೆನಪಿಗೆ ಬರ್ತಾ ಇದೆ ಅಂದರೆ, ಶಾಂತವಾಗಿರು ನಾನೇ ದೇವ್ರಂತೇಳಿ ತಿಳ್ಕೊ ಅಂತೇಳಿ ಇದು ಕೂಡ ದೇವ್ರು ಹೇಳ್ತಾರೆ. ಇಲ್ಲಿ ಮರಿಯಳು ಅದೇ ಮಾಡಿದ್ದಿಲ್ಲಿ. ಸೊ ಶಿ ಈಸ್ ಏಬಲ್ ಟು ನೋ ಹೂ ಇಸ್ ಗಾಡ್ ಅಂತೇಳಿ ಅಲ್ಲಿ ಶಾಂತವಾಗಿ ಇರಲಿಕ್ಕೆ. ಇಲ್ಲಿ ಯಾವಾಗ ಅವರು ಆ ಮೈಂಡ್ ಒಳಗಡೆ ಅಷ್ಟು ಗೊಂದಲದಲ್ಲಿ ಇರೋದಕ್ಕೆ ಮಾರ್ತಳಿಗೆ ಅಲ್ಲಿ ದೇವ್ರು ಇದ್ರೂ ಶಿ ಇಸ್ ನಾಟ್ ಏಬಲ್ ಟು ಗೆಟಿಂಗ್ ಟು ನೋ ದಟ್ ಗಾಡ್ ಇಸ್ ವಿತ್ ಮೀ, ಇಲ್ಲಿ ನಮ್ಮ ಮನೆ ಒಳಗಡೆನೇ ಇದ್ದಾರೆ ಅಂತ ಹೇಳಿ ಅವಳಿಗೆ ಗೊತ್ತಾಗ್ತಾ ಇಲ್ಲ.
ಸೊ ನಮ್ಮ ಒಳಗಡೆ ನಡೆಯುವಂಥ ಗೊಂದಲ ಯಾಕೆ ಬರುತ್ತೆ ಅಂದರೆ ವೆನ್ ವಿ ಡೋಂಟ್ ಚೂಸ್ ಗಾಡ್. ಸೊ ಇಫ್ ಯು ಡೋಂಟ್ ಚೂಸ್ ಗಾಡ್, ಬೈ ಡಿಫಾಲ್ಟ್ ವಿ ಚೂಸ್ ಸಮಥಿಂಗ್ ಎಲ್ಸ್ ವಿಚ್ ಆಲ್ವೇಸ್ ಕ್ರಿಯೇಟ್ಸ್ ಡಿಸ್ಟರ್ಬೆನ್ಸ್, ವಿಚ್ ಆಲ್ವೇಸ್ ಕ್ರಿಯೇಟ್ಸ್ ಕನ್ಫ್ಯೂಷನ್ಸ್ ಇನ್ ಅವರ್ ಮೈಂಡ್ಸ್. ಸೊ ಅದೇ ಇಲ್ಲಿ ಆಗ್ತಾ ಇದೆ. ಇದ್ರೂ ಕೂಡ ವೆನ್ ವಿ ಡೋಂಟ್ ಚೂಸ್, ದಿಸ್ ಇಸ್ ವಾಟ್ ಹ್ಯಾಪನ್ಸ್. ಖಂಡಿತ. ಈಗ ಪ್ಯಾರಬಲ್ ಆಫ್ ದ ಸೋವರ್ ಆ್ಯಂಡ್ ಸೀಡ್, ಬಿತ್ತುವನ ಸಾಮತಿಯಲ್ಲಿ ಮುಳ್ಳು ಪೊದೆಗಳ ಮಧ್ಯದಲ್ಲಿ ಬಿದ್ದ ಬೀಜ ಏನು ಫಲನೇ ಕೊಟ್ಟಿಲ್ಲ. ಬೀಜ ಇದೆ, ಆದರೆ ಮುಳ್ಳು ಪೊದೆ, ಬಿಕಾಸ್ ಆಫ್ ದ್ಯಾಟ್ ಥೋರ್ನ್ ಬುಷಸ್, ದ್ಯಾಟ್ ಕುಡ್ ನಾಟ್ ಬೇರ್ ಎನಿ ಫ್ರೂಟ್, ದ್ಯಾಟ್ ಸೀಡ್ ಕುಡ್ ನಾಟ್ ಗ್ರೋ ಆ್ಯಂಡ್ ಬೇರ್ ದ ಫ್ರೂಟ್. ಯೇಸು ಇದ್ದಾರೆ. ವಿ ವೆಲ್ಕಮ್ಡ್ ಜೀಸಸ್ ಲಾಂಗ್ ಬ್ಯಾಕ್ ಇನ್ ಟು ಅವರ್ ಫ್ಯಾಮಿಲೀಸ್, ಅವರ್ ಹಾರ್ಟ್ಸ್ ಅಲ್ವಾ. ನಮ್ಮ ಕುಟುಂಬಕ್ಕೆ, ನಮ್ಮ ಜೀವನಕ್ಕೆ ಯೇಸುವನ್ನು ಸ್ವಾಗತ ಮಾಡಿದ್ವಿ. ಬಟ್ ವಿ ಲೆಟ್ ಥೋರ್ನ್ ಬುಷಸ್ ಟು ಗ್ರೋ ಇನ್ ಅವರ್ ಮೈಂಡ್. ನಮ್ಮ ಮನಸ್ಸಲ್ಲಿ ಅನೇಕ ಮುಳ್ಳು ಪೊದೆಗಳು, ಪ್ರಪಂಚದ ವ್ಯಾಮೋಹಗಳು, ಹಣದ ವ್ಯಾಮೋಹಗಳು, ಅದು ಇದು, ಲೈಕ್ ಮಾರ್ತಾ. ವಿ ಆರ್ worried and distracted by so many other things like this thorn bushes. ಅವಾಗ ಏನಾಗುತ್ತೆ ಕೇಳಿದ್ರೆ, we also cannot grow. We can grow only when word is growing in us. When word of God is not growing in us, we cannot have a spiritual growth. ನಮ್ಮಲ್ಲಿ ಎಷ್ಟು ಜನರಲ್ಲಿ ಆಧ್ಯಾತ್ಮಿಕ ಬೆಳವಣಿಗೆ ಆಗದೆ ಇರಲಿಕ್ಕೆ ಕಾರಣ ಅದೇನೆ, ವಾಕ್ಯ ನಮ್ಮಲ್ಲಿ ಬೆಳೀತಾ ಇಲ್ಲ. ವಾಕ್ಯ ಇಲ್ಲ ಅಂತಲ್ಲ, ವಾಕ್ಯ ಇದೆ, ಬಟ್ ದಟ್ ವರ್ಡ್ ಇಸ್ ನಾಟ್ ಗ್ರೋಯಿಂಗ್ ಆ್ಯಂಡ್ ಪ್ರೊಡ್ಯೂಸಿಂಗ್ ಇಟ್ಸ್ ಹಾರ್ವೆಸ್ಟ್. ವಾಟ್ ಈಸ್ ಚೋಕಿಂಗ್ ದ ವರ್ಡ್ ಟು ಬ್ರಿಂಗ್ ದ ಹಾರ್ವೆಸ್ಟ್? ದ ಥೋರ್ನ್ ಬುಷಸ್. ನಮ್ಮ ಮನಸ್ಸಿನೊಳಗಡೆ ಇರ್ತಕ್ಕಂಥ ಎಷ್ಟೋ ಮುಳ್ಳು ಪೊದೆಗಳಿದೆಯಲ್ವಾ, ಅದು ಏನು ಮಾಡ್ತಾ ಇದೆ ಇವತ್ತು? ಅದುಮಿ ಬಿಡ್ತಾ ಇದೆ, ಆ ವಾಕ್ಯ ಎಂಬ ಬೀಜ ಬೆಳೆಯದ ಹಾಗೆ. ಸೊ ವಾಕ್ಯ ನನ್ನಲ್ಲಿ ಬೆಳೆಯದೇ ಇದ್ದರೆ, ಅಥವಾ ವಾಕ್ಯ ನನ್ನಲ್ಲಿ ಕ್ರಿಯೆ ಮಾಡದೇ ಇದ್ದರೆ, ನನ್ನ ಲೈಫಲ್ಲಿ ಆಧ್ಯಾತ್ಮಿಕವಾದ ಒಂದು ಬೆಳವಣಿಗೆ ಅನ್ನೋದು ಇರೋದಿಲ್ಲ. ದಟ್ಸ್ ದ ರೀಸನ್ ಮೆನಿ ಪೀಪಲ್ ಆಫ್ಟರ್ ಕಮಿಂಗ್ ಇನ್ ಟು ಕ್ರೈಸ್ಟ್, ಆಫ್ಟರ್ ಮೆನಿ ಇಯರ್ಸ್ ಆಲ್ಸೋ ದೆರ್ ಈಸ್ ನೋ ಸ್ಪಿರಿಚುವಲ್ ಗ್ರೋತ್. ಆಧ್ಯಾತ್ಮಿಕವಾದ ಬೆಳವಣಿಗೆನೇ ಇರೋದಿಲ್ಲ. ಕ್ರಿಸ್ತನಲ್ಲಿ ಬಂದು, ವಿಶ್ವಾಸಕ್ಕೆ ಬಂದು 5 ವರ್ಷ, 10 ವರ್ಷ, 15 ವರ್ಷ, 20 ವರ್ಷ ಎಲ್ಲ ಆಗಿರ್ತಾರೆ. ನಾವು ಹೊರಗಡೆ ಎಲ್ಲೂ ನೋಡೋದು ಬೇಡ, ನಮ್ಮ ಓನ್ ಫ್ಯಾಮಿಲೀಸಲ್ಲಿ ನಾವು ನೋಡ್ಬೋದು, ಮತ್ತು ನಮ್ಮ ಪ್ರಾರ್ಥನಾ ತಂಡಗಳಲ್ಲಿ ನಾವು ನೋಡ್ಬೋದು, ನಮ್ಮ ಕುಟುಂಬದ ಸದಸ್ಯರಲ್ಲೂ ನೋಡ್ಬೋದು, ನಮ್ಮ ಮಿನಿಸ್ಟ್ರಿಯಲ್ಲೂ ನಮಗೆ ನೋಡಲಿಕ್ಕಾಗುತ್ತೆ, ಸೇವಾ ತಂಡದಲ್ಲೂ ಕೂಡ ನಮಗೆ ನೋಡಲಿಕ್ಕಾಗುತ್ತೆ. ಮೆನಿ ಇಯರ್ಸ್ ದೇ ಆರ್ ಇನ್ ಫೇತ್, ವಿಶ್ವಾಸಕ್ಕೆ ಬಂದು ಇದ್ದಾರೆ, ಆದರೆ ನೋ ಗ್ರೋತ್, ಸ್ಪಿರಿಚುವಲ್ ಗ್ರೋತ್ ಇಲ್ಲ. ಸ್ಟಿಲ್ ದೇ ಆರ್ ಲೈಕ್ ಬೇಬೀಸ್, ಲೈಕ್ ಮಾರ್ತಾ, ಕಂಪ್ಲೈನಿಂಗ್ ಈಚ್ ಅದರ್. ಇವ್ರ ಬಗ್ಗೆ ಅವರು, ಅವ್ರ ಬಗ್ಗೆ ಇಬ್ಬರು, ಅವ್ರು ಯಾಕೆ ಹಾಗೆ ಮಾಡಿದರು, ಇವ್ರು ಯಾಕೆ ಹೀಗೆ ಮಾಡಲಿಲ್ಲ, ಅವ್ರು ಹಾಗೆ ಮಾಡಬೇಕಾಗಿತ್ತಲ್ವ, ಇವ್ರು ಹೀಗೆ ಹೇಳಬೇಕಾಗಿತ್ತಲ್ವ, ಕೊಡಬೇಕಾಗಿತ್ತಲ್ವ, ತಗೋಬೇಕಾಗಿತ್ತಲ್ವ, ಈ ಕಂಪ್ಲೇಂಟ್ಸ್ ಇದೆ. ಈಗ ನಾವೀಗ ಹೇಳುವಾಗ ಕೂಡ ಅದನ್ನು ಕೆಲವರು ಕಂಪ್ಲೇಂಟ್ ಆಗಿಯೇ ತಗೊಳ್ಳೋರು ಇದ್ದಾರೆ, ಬಿಕಾಸ್ ಆಫ್ ದೇರ್ ವರೀಸ್ ಆ್ಯಂಡ್ ಥೋರ್ನ್ ಬುಷಸ್ ಇನ್ ದೇರ್ ಹಾರ್ಟ್. ದೋಸ್ ಥೋರ್ನ್ಸ್ ಹ್ಯಾಸ್ ಟು ಬಿ ರಿಮೂವ್ಡ್ ಥ್ರೂ ರಿಪೆಂಟೆನ್ಸ್ ಆ್ಯಂಡ್ ರಿನ್ಯೂವಲ್. ಮಾನಸಾಂತರದ ಮುಖಾಂತರ ಆ ಒಂದು ಮುಳ್ಳು ಪೊದೆಗಳನ್ನೆಲ್ಲ ತೆಗೆದು ಹಾಕಬೇಕು ನಾವು, ಮನಸ್ಸನ್ನು ನವೀಕರಿಸ್ಕೊಂಡು. ಇಲ್ಲದಿದ್ದರೆ ಯು ಕೆನಾಟ್ ಸರ್ವ್ ದ ಲಾರ್ಡ್ ದ ವೇ ಗಾಡ್ ವಾಂಟ್ ಯು ಟು ಸರ್ವ್ ಹಿಮ್. ದೇವರು ಬಯಸುವ ಹಾಗೆ ನಮಗೆ ದೇವರ ಸೇವೆ ಮಾಡಲಿಕ್ಕೆ ಆಗಬೇಕಾದ್ರೆ ನಮ್ಮಲ್ಲಿರೋ ಮುಳ್ಳು ಪೊದೆಗಳೆಲ್ಲ ಹೋಗಬೇಕು. ಸೊ ಅದರಿಂದ ಯೇಸು ಹೇಳ್ತಾರೆ 42ನೇ ವಾಕ್ಯದಲ್ಲಿ, ಆದರೆ ಅಗತ್ಯವಾದದ್ದು ಒಂದೇ, ಮರಿಯಳು ಉತ್ತಮವಾದದ್ದನ್ನೇ ಆರಿಸಿಕೊಂಡಿದ್ದಾಳೆ, ಅದನ್ನು ಆಕೆಯಿಂದ ಕಸಿದುಕೊಳ್ಳಲು ಸಾಧ್ಯ ಇಲ್ಲ. ದೇರ್ ಈಸ್ ನೀಡ್ ಆಫ್ ಓನ್ಲಿ ಒನ್ ಥಿಂಗ್. ಮೇರಿ ಹ್ಯಾಸ್ ಚೋಸನ್ ದ ಬೆಟರ್ ಪಾರ್ಟ್ which will not be taken away from her. Ultimately it is your choice. ನಿಮ್ಮ ಆಯ್ಕೆ. ನೀವು ಯೇಸು ಕ್ರಿಸ್ತನನ್ನು ಬೇಕಾದರೂ ಆಯ್ಕೆ ಮಾಡ್ಕೋಬೋದು, ಅಥವಾ ನಿಮಗೇನು ಬೇಕು ನಿಮ್ಮ ಸ್ವಂತ ಇಚ್ಛೆ ಪ್ರಕಾರ ಏನು ಬೇಕಾದರೂ ಆಯ್ಕೆ ಮಾಡ್ಕೋಬೋದು. ಆದರೆ ಯೇಸು ಕ್ರಿಸ್ತರು ಹೇಳೋದಿಷ್ಟೇ, ನಿನಗೆ ಅಗತ್ಯವಾದದ್ದು ಒಂದೇ ಒಂದು, ಓನ್ಲಿ ಒನ್ ಥಿಂಗ್ ಈಸ್ ನೀಡ್ಫುಲ್ ಫಾರ್ ಯು. ನಿನಗೆ ಅಗತ್ಯವಾದದ್ದು ಒಂದೇ ಒಂದು. ಅದು ಏನು ಅನ್ನೋದನ್ನು ಯೇಸು ಹೇಳ್ತಾ ಇದ್ದಾರೆ. ಮರಿಯಳು ಆಯ್ಕೆ ಮಾಡಿಕೊಂಡಿದ್ದು ಅದೇ ಅಗತ್ಯವಾದದ್ದು. ವಾಟ್ ಮೇರಿ ಹ್ಯಾಸ್ ಚೋಸನ್, ದಟ್ ಈಸ್ ದ ಓನ್ಲಿ ಒನ್ ಥಿಂಗ್ ಯು ಆಲ್ಸೋ ನೀಡೆಡ್, ಐ ಆಲ್ಸೋ ನೀಡೆಡ್, ಆಲ್ ಆಫ್ ಅಸ್ ನೀಡೆಡ್. ದೋಸ್ ಹೂ ಇನ್ವೈಟೆಡ್ ಕ್ರೈಸ್ಟ್ ಇನ್ ಟು ಅವರ್ ಲೈಫ್ಸ್, ವಿ ನೀಡ್ ಒನ್ ಥಿಂಗ್, ದಟ್ ಈಸ್ ಬೀಯಿಂಗ್ ಆಲ್ವೇಸ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್, ರಿಮೈನಿಂಗ್ ಇನ್ ಕ್ರೈಸ್ಟ್. ಆತನಲ್ಲಿ ನೆಲೆಗೊಂಡು ಆತನ ಸಾನ್ನಿಧ್ಯದಲ್ಲಿ ನಾವು ಯಾವಾಗಲೂ ಇರೋದು. ಅಪರೂಪಕ್ಕಲ್ಲ, ಕಷ್ಟ ಬಂದಾಗ ಅಲ್ಲ, ಸಂಕಟ ಬಂದಾಗ ಅಲ್ಲ, ಅವಶ್ಯಕತೆ ಇದ್ದಾಗ ಅಲ್ಲ, ಆಲ್ವೇಸ್ ಯಾವಾಗಲೂ ಆತನ ಸಾನ್ನಿಧ್ಯದಲ್ಲಿ ಇರೋದು.
ಆತನ ಅನ್ಯೂನ್ಯತೆಯಲ್ಲಿ ಜೀವಿಸೋದು. ದಟ್ ಈಸ್ ದ ಓನ್ಲಿ ಥಿಂಗ್ ವಿ ನೀಡ್ ಟು ಪ್ರಾಕ್ಟೀಸ್ ದ್ಯಾಟ್. ಆಟೋಮೆಟಿಕ್ಕಾಗಿ ಆಗುವಂಥದ್ದಲ್ಲ ಅದು. ವಿ ನೀಡ್ ಟು ಪ್ರಾಕ್ಟೀಸ್ ಇಟ್ ಎವ್ರಿ ಡೇ. ಲೈಕ್ ಮ್ಯಾಥ್ಯೂ 6:33 ಮತ್ತು 6:33 ವಾಕ್ಯ ಹೇಳುವ ಹಾಗೆ, ನೀವಾದರೂ ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಡಿ. ಸೀಕ್ ಯು ಫಸ್ಟ್ ದ ಕಿಂಗ್ಡಮ್ ಆಫ್ ಗಾಡ್ ಆ್ಯಂಡ್ ಹಿಸ್ ರೈಚಸ್ನೆಸ್ ಆ್ಯಂಡ್ ಆಲ್ ದೀಸ್ ಥಿಂಗ್ಸ್ ಶಾಲ್ ಬಿ ಆ್ಯಡೆಡ್ ಆನ್ ಟು ಯು. ಅಂದರೆ ನಮ್ಮ ಅಗತ್ಯ ಏನಿದೆ ದೇವರು ಪೂರೈಸ್ತಾರೆ. ನಮ್ಮ ಇಷ್ಟ ಅಲ್ಲ, ಅಕಾರ್ಡಿಂಗ್ ಟು ಹಿಸ್ ವಿಲ್ ವಾಟ್ ಎವರ್ ಇಸ್ ನೀಡೆಡ್ ಫಾರ್ ಅಸ್. ಹೀ ನೋಸ್ ಬಿಕಾಸ್ ಹೀ ಈಸ್ ಅವರ್ ಡ್ಯಾಡಿ, ಹೆವನ್ಲಿ ಫಾದರ್. ಸ್ವರ್ಗೀಯ ಪಿತನಾಗಿದ್ದಾರೆ ದೇವರು. ಆ ತಂದೆಗೆ ಗೊತ್ತಿದೆ ನಮ್ಮ ಅವಶ್ಯಕತೆ ಏನು ಅಂತ. ಅದರಿಂದ ಅವ್ರು ನಮಗೆ ಹೇಳೋದೇನು, ನೀನು ಮೊದಲು ದೇವರ ರಾಜ್ಯ ನೀತಿಯನ್ನು ಹುಡುಕು. ಇದು ಪ್ರತಿದಿನ. ಲೈಕ್ ಮೇರಿ chose to remain at the feet of Jesus. Remain at the feet of Jesus every day. That must be our choice. ಅದು ನಮ್ಮ ಆಯ್ಕೆ ಆಗಬೇಕು. ನಾಟ್ ಬೈ ಫೋರ್ಸ್, ಬಟ್ ಇಟ್ ಶುಡ್ ಬಿ ಅವರ್ ಚಾಯ್ಸ್. ಈ ಚಾಯ್ಸ್ ಅಂತ ಹೇಳುವಾಗ ಇಲ್ಲಿ ಫ್ರೀಡಮ್ ವರ್ಕ್ ಆಗುತ್ತೆ. ಯು ಆರ್ ಡೂಯಿಂಗ್ ಇಟ್ ಬೈ ಯುವರ್ ಸೆಲ್ಫ್, ನಾಟ್ ಬೈ ಸಮ್ ಅದರ್ ಫೋರ್ಸ್. ಯು ಚೂಸ್ ಟು ಡೂ ಇಟ್. ನಾನು ಅದನ್ನು ಮಾಡಬೇಕು ಅಂತ ನಾನು ತೀರ್ಮಾನ ಮಾಡಿದ್ದು, ನಾನು ಆಯ್ಕೆ ಮಾಡಿಕೊಂಡಿದ್ದು. ನನ್ನನ್ನು ಯಾರು ಒತ್ತಾಯಪಡಿಸಿದ್ದಲ್ಲ. ಅದು ಆ ರೀತಿಯಲ್ಲಿ. ಈಗ ಯೇಸು ಕ್ರಿಸ್ತರು ಮಾರ್ತ ಮತ್ತು ಮರಿಯಳ ಮನೆಗೆ ಬಂದಾಗ ಮರಿಯಳಿಗೆ ಯಾರು ಒತ್ತಾಯಪಡಿಸಿದ್ರು? ಯೇಸು ಒತ್ತಾಯಪಡಿಸಿದ್ರ? ಯಾರು ಒತ್ತಾಯಪಡಿಸಿಲ್ಲ. ಅದಕ್ಕೆ ಯೇಸು ಹೇಳ್ತಾರೆ, ಮೇರಿ ಹ್ಯಾಸ್ ಚೋಸನ್ ಇಟ್. ಮರಿಯಳು ಇದನ್ನು ಆರಿಸ್ಕೊಂಡ್ಳು. ನಮಗೆಲ್ಲರಿಗೂ ಪ್ರಿವಿಲೇಜ್ ಇದೆ. ದಟ್ ಪ್ರಿವಿಲೇಜ್ ಆಫ್ ಚೂಸಿಂಗ್ ಕ್ರೈಸ್ಟ್ ಈಸ್ ಓಪನ್ ಬಿಫೋರ್ ಆಲ್ ಆಫ್ ಅಸ್. ಅಂದರೆ ದೇವರು ನಮಗೆ ಒಂದು ಕಂಪ್ಲೇಂಟ್ ಹೇಳಿ ಚಾನ್ಸೇ ಕೊಡ್ತಾ ಇಲ್ಲ. ವಾಟ್ ಎವರ್ ದ ಪ್ರಾಬ್ಲಮ್ ಮೇ ಬಿ, ಈಸ್ ನಾಟ್ ಗಿವಿಂಗ್ ಅಸ್ ಎ ಚಾನ್ಸ್ ಟು ಕಂಪ್ಲೇಂಟ್. Yes, we have freedom and also privilege. Yes. Nobody can stop us. Yes. So praise to be God for that verse. ಅದೇ 6:33 Matthew. I was about to tell that ಅದನ್ನ ಹೇಳೋಣ ಅಂತ ನೆಕ್ಸ್ಟ್ ನಾನು ಥಿಂಕ್ ಮಾಡ್ತಿದ್ದೆ. ಅದು ಹೇಳಿದ್ರಿ ನಾವು 6:25 ಇಂದನೇ ಓದ್ಕೊಂಡು ಹೋಗೋದಾದ್ರೆ 6:25 ಇಂದ ಏನು ಬರುತ್ತೆ, ದೇವರು ಹೇಳ್ತಾರೆ ಚಿಂತೆ ಮಾಡಿ 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 ಕೊಂಚ ಕಾಲ ಆದರೂ ನಿಮ್ಮ ಆಯುಷನ್ನು ನೀವು ಮೇಲೆ ಮಾಡೋಕ್ಕಾಗುತ್ತಂತ. ಹಾಗೆ ಬರ್ತಾ ಬರ್ತಾ 33 ವರ್ಸಲ್ಲಿ ನಾವು ಅದನ್ನ ನೋಡ್ತೀವಿ, ನೀವು ಮೊದಲು ದೇವರ ಸಾಮ್ರಾಜ್ಯಕ್ಕಾಗಿ ಅವರ ನೀತಿಗಾಗಿ ನೀವು ತವಕಪಡಿ ಅಂತ. ಇದು ಹೆಚ್ಚು ಕಮ್ಮಿ ಅದೇ ಥರ ಆಗಿದೆ. ಆ ಒಂದು ಚಿಂತೆ ಮಾತಾಡ್ತಾ ದೇವರು ಅಲ್ಲಿ ಆ ಮಾತಾಡಿದ ಒಂದು ಸ್ಟೋರಿನೇ ಅಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡಿಕೊಂಡು ಕೊನೆಗೆ ಇಲ್ಲಿ ಮರಿಯಳ್ದು ಚೂಸ್ ಮಾಡಿ, ನೀವು ನೀತಿಯನ್ನು ಚೂಸ್ ಮಾಡಿ, ಸ್ವರ್ಗ ಸಾಮ್ರಾಜ್ಯವನ್ನು ಚೂಸ್ ಮಾಡಿ ಅಂತೇಳಿ ದೇವರು ಹೇಳ್ತಾ ಇದ್ದಾರೆ. ಸೊ ಆ ರೀತಿ ನಾವು ಓದುವಾಗ ಇದನ್ನಲ್ಲಿ ಕನೆಕ್ಟ್ ಮಾಡುವಾಗ, ಸೊ ವಿ ಹ್ಯಾವ್ ಟು ಚೂಸ್ ಗಾಡ್. ಇಲ್ಲಿ ಇಂಡೈರೆಕ್ಟ್ ಆಗಿ ದೇವರು ನಮಗೆ ನನ್ನನ್ನೇ ಚೂಸ್ ಮಾಡಿ ಅಂತಾನೆ ವೆಲ್ಕಮ್ ಮಾಡ್ತಿದ್ದಾರೆ ಅಲ್ವಾ. ಸೊ ಮರಿಯಳು ಉತ್ತಮವಾದದನ್ನು ಆಯ್ಕೆ ಮಾಡ್ಕೊಂಡಿದ್ದಾಳೆ, ಅದು ಅಗತ್ಯ. ಇಲ್ಲಿ ಮರಿಯಳು ಆಯ್ಕೆ ಮಾಡ್ಕೊಂಡಿದ್ದೆ ಯೇಸುವನ್ನ. ಯೇಸು ಇವಾಗ ಎಲ್ಲರಿಗೂ ಹೇಳ್ತಿದ್ದಾರೆ, ನನ್ನನ್ನು ನೀವು ಆಯ್ಕೆ ಮಾಡ್ಕೊಳ್ಳಿ, ನನ್ನನ್ನು ಆಯ್ಕೆ ಮಾಡ್ಕೊಳ್ಳಿ. ಅದರ್ವೈಸ್ ಯು ವೆಲ್ಕಮ್ ಜೀಸಸ್ ಫಾರ್ ವಾಟ್? ಫಾರ್ ವಾಟ್? ಟ್ರೂ ಅಲ್ವಾ. ಈಗ ಒಬ್ಬ ಒಂದು ಹುಡುಗಿನ ಮದುವೆ ಮಾಡ್ಕೊಂಡು ಕರ್ಕೊಂಡು ಬಂದಮೇಲೆ ಅವಳ ಜೊತೆಯಲ್ಲಿ ಬದುಕಬೇಕಲ್ವ. ಅವನು ಹೋಗ್ಬಿಟ್ಟು ಇನ್ನೊಬ್ಳ ಜೊತೆಯಲ್ಲಿ ಬದುಕಿದ್ರೆ, ಅಥವಾ ಮದುವೆ ಮಾಡ್ಕೊಂಡ್ಮೇಲೆ ಹೆಂಡ್ತಿನ ಕರ್ಕೊಂಡು ಬಂದಮೇಲೆ ಹೆಂಡ್ತಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಟೈಮೇ ಇಲ್ಲ, ನಾನು ಬ್ಯುಸಿ ಅಂತ ಹೇಳಿದ್ರೆ ಅದು ಯಾವ ಥರ ಸರಿ ಅನಿಸುತ್ತೆ? ಎಷ್ಟು ಮಟ್ಟಿಗೆ ಸರಿ ಅನಿಸುತ್ತೆ? ಮತ್ತೆ ಯಾಕೆ ಮದುವೆ ಆಗಿದೆ? ಇವತ್ತು ಮದುವೆ ಆಗ್ತಾ ಇರೋದು ಯಾಕೆ ಅಂದರೆ, ಗಂಡ ಅನ್ನೋನು ಅಥವಾ ಮದುವೆ ಆದವನು ಆಲ್ರೆಡಿ ಬ್ಯುಸಿ ಆಗಿರ್ತಾನೆ. ಅವನಿಗೆ ಅವನ ಕೆಲಸ ಕಾರ್ಯಗಳು ಮಾಡ್ಕೊಳ್ಳೋಕೆ ಟೈಮ್ ಇಲ್ಲ, ಬಟ್ಟೆ ವಾಶ್ ಮಾಡ್ಲಿಕ್ಕೆ ಟೈಮ್ ಇಲ್ಲ, ಅಡುಗೆ ಮಾಡ್ಲಿಕ್ಕೆ ಟೈಮ್ ಇಲ್ಲ, ಅವನ ಶೂ ಪಾಲಿಶ್ ಹಾಕ್ಲಿಕ್ಕೆ ಟೈಮ್ ಇಲ್ಲ, ಮೊಬೈಲ್ ರೀಚಾರ್ಜ್ ಮಾಡ್ಲಿಕ್ಕೆ ಟೈಮ್ ಇಲ್ಲ, ತಲೆಗೆ ಎಣ್ಣೆ ಹಾಕ್ಲಿಕ್ಕೆ ಟೈಮ್ ಇಲ್ಲ, ಟ್ರಿಮ್ಮಿಂಗ್ ಮಾಡ್ಲಿಕ್ಕೆ ಟೈಮ್ ಇಲ್ಲ, ಇದು ಯಾವುದಕ್ಕೂ ಟೈಮ್ ಇಲ್ಲ. ಇನ್ನು ಮನೆಯಲ್ಲಿ ಅವನ ವಯಸ್ಸಾದ ಪೇರೆಂಟ್ಸ್ ಇರ್ಬೋದು, ಅವ್ರನ್ನ ನೋಡ್ಕೊಳ್ಳಿಕ್ಕೂ ಟೈಮ್ ಇಲ್ಲ. ಈಗ ಮದುವೆ ಆಗಿ ಬಂದರೆ ಇದನ್ನೆಲ್ಲ ನೋಡ್ಕೊಳ್ಳಿಕ್ಕೆ ಒಬ್ಳು ಸಿಗ್ತಾಳೆ ಅನ್ನೋದೇ ಆಗ್ಬಿಟ್ಟಿದೆ. ಈಗ ಅವಳು ಬರ್ತಾಳೆ ಪಾಪ, ಬಂದುಬಿಟ್ಟು ಏನು ಮಾಡಬೇಕು, ಈ ಯಂತ್ರಕ್ಕೆ ಸಪೋರ್ಟ್ ಮಾಡಬೇಕು. ಗಂಡ ಅನ್ನೋನು ಒಂದು ಯಂತ್ರ ಥರ ಆಗ್ಬಿಟ್ಟಿದೆ. ಈಗ ಲಾಸ್ಟಿಗೆ ಕೇಳೋ ಪ್ರಶ್ನೆ ಏನು ಕೇಳಿದರೆ, ನಾನು ನಿನಗೆಲ್ಲ ಕೊಟ್ಟಿಲ್ವಾ, ನಾನು ನಿನಗೆಲ್ಲ ಮಾಡ್ತಾ ಇಲ್ವಾ? ಎಲ್ಲ ಕೊಡೋದು ಅಂದರೆ ದೊಡ್ಡ ಸ್ವಲ್ಪ ದುಡ್ಡು ಕೊಡ್ಬೋದು, ಒಡವೆ ಕೊಡಿಸ್ಬೋದು, ಸ್ಯಾರಿ ಕೊಡಿಸ್ಬೋದು, ಅಷ್ಟೇ ಬಿಟ್ಟರೆ ಬೇರೆ ಏನು ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದೇನು? ದ ಪ್ರೆಸೆನ್ಸ್ ಆಫ್ ಹಸ್ಬೆಂಡ್. ಗಂಡ ನನ್ನ ಜೊತೆಗೆ ಇರಬೇಕು, ಕುತ್ಕೋಬೇಕು, ಮಾತಾಡಬೇಕು, ಟೈಮ್ ಸ್ಪೆಂಡ್ ಮಾಡಬೇಕು, ಇಲ್ಲೇನೋ ಊರು ಸುತ್ತಬೇಕು ಅನ್ನೋದಲ್ಲ. ಆದರೆ ಇವತ್ತು ಎಷ್ಟೋ ಫ್ಯಾಮಿಲೀಸಲ್ಲಿ ನಾನೇ ಕೇಳಿಸ್ಕೊಂಡಿದ್ದೀನಿ, ಮನೆಯಲ್ಲಿ ಅಪ್ಪ ಅಮ್ಮ ತುಂಬ ಸಿಕ್ಕಾಗಿದ್ದಾರೆ, ತುಂಬ ಕಾಯಿಲೆ, ಅವ್ರಿಗೆ ವಯಸ್ಸಾಗಿದೆ, ನೋಡ್ಕೊಳ್ಳೋಕೆ ಯಾರೂ ಇಲ್ಲ. ಅದಾದಮೇಲೆ ನನಗೂ ತುಂಬ ಬ್ಯುಸಿ ಇದ್ದೀನಿ, ಮನೇಲಿ ತುಂಬ ಕೆಲಸ ಕಾರ್ಯಗಳಿರುತ್ತೆ, ಕಮಿಟ್ಮೆಂಟ್ಸ್ ಇದೆ, ನೋಡ್ಕೊಳ್ಳೋಕೆ ಯಾರೂ ಇಲ್ಲ. ಆದ್ದರಿಂದ ಒಂದು ಹುಡುಗಿ ಇದ್ದರೆ ಹೇಳಿ ಬ್ರದರ್,
ಮದುವೆ ಆಗಬೇಕು ಅಂತ ಇದ್ದೀನಿ, ಮದುವೆ ಆಗಬೇಕು, ಎಲ್ಲೂ ಸಿಗ್ತಾ ಇಲ್ಲ ಅನ್ನೋರು ಎಷ್ಟೋ ಜನ ಕೇಳಿದ್ದಾರೆ. ಸೊ ಹಾಗಾದರೆ ಮದುವೆ ಆಗೋ ಉದ್ದೇಶ ಈ ಮನೆ ಕೆಲಸ ನೋಡ್ಕೊಳ್ಳಿಕ್ಕೆ, ವಯಸ್ಸ ತಂದೆ ತಾಯಿನ ನೋಡ್ಕೊಳ್ಳಿಕ್ಕೆ. ನಿಮ್ಮಲ್ಲಿ ಯಾರಾದರೂ ಆ ರೀತಿ ಆಲಿಸ್ತಾ ಇದ್ದವರಿದ್ದರೆ ಅದಕ್ಕೆ ಈ ಹೋಮ್ ನರ್ಸಿಂಗ್ ಅಂತ ಸಿಗ್ತಾರೆ. ಮನೆಗೆ ಬಂದು ಅಪ್ಪ ಅಮ್ಮನ ನೋಡ್ಕೊಳ್ಳಿಕ್ಕೆ ಹೋಮ್ ನರ್ಸಿಂಗ್ ಅಲ್ಲ, ಕೇರ್ ಟೇಕರ್ ಸಿಗ್ತಾರೆ. ಸೊ ಅವ್ರನ್ನ ಕರ್ಕೊಂಬನ್ನಿ, ಅವ್ರಿಗೆ ದುಡ್ಡು ಕೊಟ್ಟು ಅವ್ರನ್ನ ಕರ್ಕೊಂಬನ್ನಿ, ಅವ್ರು ನೋಡ್ಕೊಳ್ತಾರೆ. ಅದಕ್ಕೆ ಯಾಕೆ ಒಂದು ಹುಡುಗಿ ಬಾಳನ್ನ ಹಾಳು ಮಾಡ್ತೀರಾ ಅಲ್ವಾ? ಸೊ ಅದೇ ರೀತಿಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ತುಂಬ ಇದೆ. ನಿಮಗೆ ಬಟ್ಟೆ ವಾಶ್ ಮಾಡಲಿಕ್ಕೆ, ಶೂ ಪಾಲಿಶ್ ಹಾಕಲಿಕ್ಕೆ, ನಿಮ್ಮ ಮೊಬೈಲ್ ಚಾರ್ಜ್ ಮಾಡಲಿಕ್ಕೆ, ಈ ಕೆಲಸಕ್ಕೆ ಎಷ್ಟೋ ಜನ ಹೆಲ್ಪ್ ಮಾಡೋರು ಸಿಗ್ತಾರೆ, ಹೆಲ್ಪರ್ಸ್ಗಳು ಸಿಗ್ತಾರೆ. ಅವ್ರನ್ನೂ ಕರ್ಕೊಂಬನ್ನಿ, ಸ್ಯಾಲ್ರಿ ಕೊಡಿ, ಇಟ್ಕೊಳ್ಳಿ. ಅದಕ್ಕೆ ಮದುವೆ ಯಾಕೆ ಆಗ್ತೀರಾ? ಸೊ ಮಾರ್ತಳ ಹಾಗೇನೆ ಎಷ್ಟೋ ಜನ ಗಂಡಂದ್ರಿದ್ದಾರೆ ಇವತ್ತು. ದೇ ಆರ್ ವರಿಡ್ ಆ್ಯಂಡ್ ಡಿಸ್ಟ್ರಾಕ್ಟೆಡ್ ಬೈ ಸೋ ಮೆನಿ ಥಿಂಗ್ಸ್. ದೇ ಹ್ಯಾವ್ ನೋ ಟೈಮ್ ಟು ಬಿ ವಿತ್ ದರ್ ಸ್ಪೌಸಸ್. ಹಸ್ಬೆಂಡ್ ಇರ್ಬೋದು, ವೈಫ್ ಇರ್ಬೋದು. ಅವಾಗ ಏನಾಗುತ್ತೆ ಅಂದರೆ ಜೀವನ ಹಾಳಾಗೋಗುತ್ತೆ. ಇಲ್ಲಿ ಏನಾಗುತ್ತೆ ಅಂದರೆ ದೇವ್ರ ಜೊತೆಗಿನ ರಿಲೇಷನ್ಶಿಪ್ ಹಾಳಾಗುತ್ತೆ. ಹಸ್ಬೆಂಡ್ ವೈಫ್ ರಿಲೇಷನ್ಶಿಪ್ಪಲ್ಲಿ ಆ ಥರ ಆದರೆ ಫ್ಯಾಮಿಲಿ ಹಾಳಾಗುತ್ತೆ. ಅದರಿಂದ ದೇವರು ಈ ಒಂದು ತರಗತಿಯ ಮುಖಾಂತರ ಸೇವಾಸಕ್ತ ಮರಿಯಳು ಧ್ಯಾನಾಸಕ್ತ, ಸೇವಾಸಕ್ತ ಮಾರ್ತಳು ಧ್ಯಾನಾಸಕ್ತ ಮರಿಯಳು ಈ ಒಂದು ಟಾಪಿಕಲ್ಲಿ ನಮಗೆ ತುಂಬ ವಿಷಯ ಕಲಿಸ್ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ. ನಮ್ಮ ಅನುದಿನದ ಜೀವನಕ್ಕೆ, ಅವರ ಎವ್ರಿ ಡೇ ಲೈಫ್, ಡೈಲಿ ಲೈಫ್ಗೆ ಏನು ಬೇಕು ಪವಿತ್ರಾತ್ಮರು ಇದರ ಮುಖಾಂತರ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ನಾವು ಅದನ್ನು ಬಹಳ ಒಂದು ಸೀರಿಯಸ್ ಆಗಿ ಭಯಭಕ್ತಿಯಿಂದ ಪರ್ಸ್ನಲ್ ಆಗಿ ತೆಗೆದುಕೊಂಡು ವಿ ಆಲ್ ನೀಡ್ ಟು ರಿಪೆಂಟ್. ನಾವು ಮಾನಸಾಂತರ ಪಡಬೇಕಾಗಿದೆ. ಯಾಕೆಂದರೆ ಇದೊಂದು ಇನ್ಫಾರ್ಮೇಷನ್ ಆಗಿ ನಾವು ತೆಗೆದುಕೊಳ್ಳದೆ ದೇವರು ನಮಗೆ ಕೊಟ್ಟಂಥ ಒಂದು ಕರೆ, ಕಾಲಿಂಗ್ ಫ್ರಮ್ ಗಾಡ್ ಟು ರಿಪೆಂಟ್, ಕಮ್ ಬ್ಯಾಕ್ ಟು ಮೀ, ರಿಮೈನ್ ಇನ್ ಮೀ, ಚೂಸ್ ಮೀ. ಆ ರೀತಿ ದೇವರು ನಮ್ಗೆ ಹೇಳ್ತಾ ಇದ್ದಾರೆ ಇದ್ರ ಮುಖಾಂತರ ಅಂತ ನಾವು ತೆಗೆದುಕೊಳ್ಳೋಣ, ಪ್ರಾರ್ಥಿಸೋಣ. ಪ್ರೀತಿಮಯ ತಂದೆಯಾದ ದೇವರೇ, ನಾವು ಕೂಡ ನಮ್ಮ ಜೀವಿತದಲ್ಲಿ ಎಷ್ಟೋ ರೀತಿಯಲ್ಲಿ ಬಿಸಿ 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 ಎಂದು ಹೇಳುತ್ತಾ ನಿಮ್ಮನ್ನು ರಿಜೆಕ್ಟ್ ಮಾಡ್ತಾ ಬಂದಿದ್ದೇವೆ ಸ್ವಾಮಿ. ಮಾರ್ತಳ ಹಾಗೆ ಅನೇಕ ಚಿಂತೆ ಪೇಚಾಟಗಳಿಗೆ ಒಳಗಾಗಿ ನಮ್ಮ ಜೀವನವನ್ನು ನಾವು ನಷ್ಟಪಡಿಸ್ಕೊಳ್ತಾ ಇದ್ದೇವಪ್ಪ. ಈ ದಿನದ ಈ ಒಂದು ವಾಕ್ಯೋಪದೇಶದ ಮುಖಾಂತರವಾಗಿ ಬ್ರೆಡ್ ಆಫ್ ಲೈಫ್, ನಮ್ಮ ಜೀವಿತಕ್ಕೆ ಬೇಕಾದ ಸ್ವರ್ಗೀಯ ರೊಟ್ಟಿ ಎಂಬ ಈ ಒಂದು ಕಾರ್ಯಕ್ರಮದ ಮುಖಾಂತರ ನೀವು ನಮ್ಮೊಬ್ಬೊಬ್ಬರೊಂದಿಗೂ ವೈಯಕ್ತಿಕವಾಗಿ ಮಾತನಾಡಿದ್ದೀರಿ. ನಮ್ಮ ಸಮಸ್ಯೆಗಳಿಗೆ, ಪ್ರಶ್ನೆಗಳಿಗೆ, ಸಂಕಟಗಳಿಗೆ ನಿನ್ನ ವಾಕ್ಯದ ಮುಖಾಂತರ ಉತ್ತರವನ್ನು, ಪರಿಹಾರವನ್ನು ನಮಗೆ ನೀಡಿದ್ದೀರಿ ಅಪ್ಪ. ಇದನ್ನು ಸ್ವೀಕಾರ ಮಾಡಲು ಬೇಕಾದ ಮನಸ್ಸನ್ನು ನಮಗೆ ನೀಡಿಯಪ್ಪ. ಒಂದು ಒಳ್ಳೆಯ ಮಾನಸಾಂತರದ ಕೃಪೆ ನಮ್ಮೊಬ್ಬೊಬ್ಬರಲ್ಲಿ ಉಂಟಾಗಲಿ. ಮರಿಯಳ ಹಾಗೆ ಉತ್ತಮವಾದದ್ದನ್ನು, ಅಗತ್ಯವಾದದ್ದು ಒಂದೇ ಒಂದು ಎಂದು ನೀವು ಹೇಳಿದ್ದೀರಿ. ನಿನ್ನ ಸಾನ್ನಿಧ್ಯದಲ್ಲಿ ಇರುವಂಥದ್ದನ್ನು ಆಯ್ಕೆ ಮಾಡಿಕೊಂಡು ಬದುಕಲು ಬೇಕಾದ ಆ ಒಂದು ಜ್ಞಾನದಿಂದ ನಮ್ಮೊಬ್ಬೊಬ್ಬರನ್ನು ತುಂಬಿಸಿ ಮುನ್ನಡೆಸಿರಿ ಎಂದು ಕರ್ತನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ತಂದೆಯೇ. ಆಮೆನ್. ಆಮೆನ್. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್. ಮತ್ತೆ ನಾವು ಮುಂದಿನ ಒಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ ಬ್ರೆಡ್ ಆಫ್ ಲೈಫ್ ಕಾರ್ಯಕ್ರಮದ ಮುಖಾಂತರ. ಅಲ್ಲಿಯವರೆಗೂ ನಮಗಾಗಿ ನೀವು ದಯವಿಟ್ಟು ಪ್ರಾರ್ಥಿಸಿ. ನಾವು ಕೂಡ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ. ನಿಮಗೇನಾದರೂ ಕ್ಲಾರಿಫಿಕೇಷನ್, ಹೆಚ್ಚಿನ ಒಂದು ಕ್ಲಾರಿಫಿಕೇಷನ್ ಬೇಕಾದರೆ, ಏನಾದರೂ ಡೌಟ್ ಇದ್ದರೆ, ಕೇಳಲಿಕ್ಕಿದ್ರೆ, ಹೇಳಲಿಕ್ಕಿದ್ರೆ ಸ್ಕ್ರೀನ್ನಲ್ಲಿ ನಿಮಗೆ ನಂಬರ್ ಸಿಗುತ್ತೆ. ಆ ನಂಬರ್ಗೆ ಕಾಲ್ ಮಾಡ್ಬೋದು ಅಥವಾ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ಬೋದು. ಓಕೆನಾ? ವಿ ವೆಲ್ಕಮ್ ಯು ಆಲ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.